ಲೋಕಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ ನಮ್ಮ ಲೋಕಸಭಾ ಕ್ಷೇತ್ರದ ಏನು ಈ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿಪಕ್ಷಗಳು ಹಾಗೂ ಪಕ್ಷ ಸೇರಿದಂತೆ ಎಲ್ಲ ರೀತಿಯ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ, ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಎಲ್ಲಿ ಹೇಗೆ ಬರಬೇಕು ಅನ್ನೋದನ್ನು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಹೈಕಮಾಂಡಿಂದ ಹಿಡಿದು ರಾಜ್ಯ ನಾಯಕರು ಇರ್ಬೋದು, ಹಾಗೆ ಆಯಾಯ ಜಿಲ್ಲೆಯ ನಾಯಕರು ಎಲ್ಲರೂ ಕೂಡ ಯಾವ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರೆ ಯಾವ ಅಭ್ಯರ್ಥಿ ಪ್ರತಿಯಾಗಿ ಸಿಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ. ಎಲ್ರಿಗೂ ಗೊತ್ತೇ ಇದೆ, ನಮ್ಮ ಈ ಕರಾವಳಿ ಭಾಗದಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಕೈ ಪಾಳೆಯ ತನ್ನ ಒಂದು ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ ಅಂತ ಅನ್ನಿಸುವಷ್ಟು ಹೊತ್ತಿಗೆ ಬಿಜೆಪಿ ಬೀಳ್ಕೊಳ್ತಾ ಇದೆ. ನಮ್ಮದೇ ಅಸ್ತಿತ್ವ, ನಾವೇ ಇಲ್ಲಿ ಇರುವಂತದ್ದು, ನಮ್ಮ ಭದ್ರಕೋಟೆ, ಇಲ್ಲಿ ಯಾರನ್ನು ನಾವು ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಯೋಚನೆಯನ್ನ ಮಾಡಿಕೊಂಡು ಸಮರವನ್ನ ಸಾಧಿಸ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೂಡ, ಕರ್ನಾಟಕ ಭಾಗದಲ್ಲಿ ನೋಡೋದ್ರಾದ್ರೂ ಕೂಡ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ರು ಕೂಡ ಕಾಂಗ್ರೆಸ್ ಏನು ಕೈಕಟ್ಟಿ ಕೂತ್ಕೊಳ್ಳಿಲ್ಲ. ಅವರು ಕೂಡ ಅದಕ್ಕೆ ಬೇಕಾದಂತಹ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ವೀಕ್ ಇದೆ ಕಾಂಗ್ರೆಸ್ ಪಕ್ಷ, ಸೊ ಅಲ್ಲಿ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಗಡಿನಾಡು ಭಾಗ ಕಾಸರಗೋಡಲ್ಲೂ ಕೂಡ ಈ ಸಲ ವಿಶೇಷವಾದಂತಹ ಒಂದು ಯೋಚನೆಯನ್ನ ಮಾಡಿಕೊಂಡು ಬಿಜೆಪಿಯಿಂದ ಒಂದು ಉತ್ತಮವಾದ ಕ್ಯಾಂಡಿಡೇಟ್ ಅನ್ನ ಪಕ್ಷ ಕಣಕ್ಕೆ ಇಳಿಸಿರುವಂತದ್ದು ಎಲ್ರಿಗೂ ಗೊತ್ತೇ ಇದೆ. ಅದು ಕಮ್ಯುನಿಸ್ಟರ ಭದ್ರಕೋಟೆಯಾಗಿತ್ತು. ಆ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಈಗ ಬಿಜೆಪಿ ಕೆಲವೊಂದು ಲೆಕ್ಕಾಚಾರವನ್ನ ಮಾಡ್ತಾ ಇದೆ. ಇಲ್ಲಿ ತನಕ ಬಿಜೆಪಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಧ್ವಜವನ್ನ ಹಾರಿಸಿದಂತ ಹಿಸ್ಟ್ರಿಯೇ ಇಲ್ಲ. ಆದ್ರೆ ಈ ಸಲ ಇಳಿದಿರುವಂತಹ ಅಭ್ಯರ್ಥಿ ಏನಿದ್ದಾರೆ ಅವರು ಅಲ್ಲೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಾರಾ ಅನ್ನುವಂತಹ ಒಂದು ವಿಚಾರವನ್ನ ಜನರೆಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಈ ಸಲ ಅಲ್ಲಿ ಬದಲಾವಣೆ ಆಗ್ಬೋದು ಅನ್ನೋದ್ರ ಬಗ್ಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 4 ಸಲ ಅಲ್ಲಿ ಕಾಂಗ್ರೆಸ್ ಬಂದಿತ್ತು. ಆ ಉಳಿದ ಎಲ್ಲ ಸಮಯದಲ್ಲಿ ಕೂಡ 1957ರಿಂದ ಅಲ್ಲಿ ಏನು ನಮ್ಮ ಕಮ್ಯುನಿಸ್ಟ್ ಪಕ್ಷ ತಮ್ಮ ಒಂದು ಆ ಕೋಟೆಯನ್ನ ಭದ್ರವಾಗಿ ನೆಲೆಯೂರು ಬಿಟ್ಟಿದೆ, ಅಲ್ಲಿ ತನ್ನ ಅಸ್ತಿತ್ವವನ್ನ ಕಂಡುಕೊಂಡಿರುವಂಥದ್ದು. ಹಾಗಾದ್ರೆ ಈ ಬಾರಿ ಕಾಸರಗೋಡು ಲೋಕಸಭೆಯಿಂದ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಮೊದಲ ಪಟ್ಟಿಯಲ್ಲೇ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಂದು 4 ಗೋಡೆಯ ಮಧ್ಯ ಅಧ್ಯಾಪಕಿಯಾಗಿ ಇದ್ದುಕೊಂಡು ಮಕ್ಕಳಿಗೆ ಪಾಠವನ್ನ ಹೇಳಿಕೊಡ್ತಾ ಇದ್ದಂತಹ ಟೀಚರ್ ಅಮ್ಮ ಇವತ್ತು ಜಗತ್ತನ್ನ ಆಳೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಅದು ಹೇಗೆ, ಅದು ಯಾರು, ಏನು ಕತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಅವರನ್ನ ಒಂದು ಡೈನಾಮಿಕ್ ಸ್ಟಾರ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ 2 ವಿಚಾರಗಳಲ್ಲಿ. ಯಾಕಂತ ಹೇಳಿದ್ರೆ, ಒಂದು ಮಹಿಳೆಯಾಗಿದ್ದುಕೊಂಡು ಈ ರಾಜಕೀಯ ಕ್ಷೇತ್ರದಲ್ಲಿ ಸಾಧಿಸೋದು ತುಂಬಾ ಸುಲಭದ ವಿಚಾರ ಅಲ್ಲ. ಇನ್ನೊಂದು ಕಾಸರಗೋಡು ಲೋಕಸಭಾ ವ್ಯಾಪ್ತಿಯಲ್ಲಿ ನಿಂತಿರುವಂಥದ್ದು. ಅದಕ್ಕೋಸ್ಕರ ನಾನು ಅವರನ್ನ ಡೈನಾಮಿಕ್ ಲೇಡಿ ಅಂತ ಹೇಳ್ತೀನಿ. ಅಶ್ವಿನಿ ಮೇಡಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಓಕೆ, ಅಶ್ವಿನಿ ಅವರನ್ನ ನೀವೀಗ ನೋಡಿರ್ಬೋದು ಟಿವಿ ಚಾನೆಲ್ಗಳಲ್ಲಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ. ಅಶ್ವಿನಿ ಅವರು ಅಂದ್ರೆ ಯಾರು ಅಂತ ಪ್ರತಿದಿನ ತನ್ನ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಕ್ಷಣ ಕ್ಷಣ ಕೂಡ ಅವರ ಪ್ಲಾಟ್ಫಾರ್ಮ್ ಅನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಏನು ಹೇಳುತ್ತೆ ಅವರ ಒಂದು ಆದರ್ಶದಲ್ಲಿ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೀತಾ ಇದ್ದಾರೆ. ತೊಟ್ಟಿಲು ತೂಗೋ ಕೈ ಜಗತ್ತನ್ನೇ ಆಳ್ಬಹುದು ಅನ್ನುವಂಥದ್ದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ. ನೋಡೋಣ, ನಾನು ಅವರನ್ನ ಮಾತಾಡಿಸ್ತೇನೆ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನಾನು. ಎಂಚೋಲ್ಲಾರು ಸೌಖ್ಯ ಸೌಖ್ಯ. ಎಂದಾಯ ತುಳುಟು ಪಾತೆರಿಯ ಪನ್ನಗ ಇರಿಗೂ ಆಜು ಭಾಷೆ ಗೊತ್ತುಂಡು ಪಂದು ಹೆಂಗೆ ಗೊತ್ತುಂಡು. ಸೊ ಐಕ್ ಎಂಕ್ ಮಸ್ತ್ ಪ್ರೌಡ್ ಫೀಲ್ ಆವೊಂದುಂಡು. ಸೊ ಯಾನ್ಲ ಒಂಜಿ ಲೇಡಿ ಈರ್ಲ ಒಂಜಿ ಲೇಡಿ. ಸೊ ಪೊಂಜನಕ್ಲೆನ ಬಂಗ ಏತುಂಡು ಪಂದು ಎಂಕ್ಲೆ ಗೊತ್ತುಂಡು. ಹಾಗಾಗಿ ಆ ಹೆಂಗಸರು ಯಾವುದೇ ಒಂದು ಸಾಧನೆಯಲ್ಲಿ ಅವರು ಪ್ರತಿಯೊಂದು ಒಂದೊಂದು ಹೆಜ್ಜೆಯಲ್ಲೂ ಕೂಡ ಯಾವ ರೀತಿಯ ಒಂದು ಕಷ್ಟವನ್ನು ಅನುಭವಿಸ್ತಾರೆ, ಎಷ್ಟು ಅನುಮಾನಗಳನ್ನು ಅನುಭವಿಸ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಹಾಗಿರುವಾಗ ನಾನು ನಿಮಗೆ ಮೊದಲು ಧನ್ಯವಾದವನ್ನು ಹೇಳ್ತೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಅಭ್ಯರ್ಥಿಯಾಗಿ ತಾವು ಕಣಕ್ಕಿಳಿದಿದ್ದೀರಾ. ಸೊ ಹೇಗಿದೆ ಮೇಡಮ್, ಫಸ್ಟ್ ಈಗ ನಿಮ್ಮನ್ನು ಕಾಸರಗೋಡು ಜಿಲ್ಲೆಯ ಒಂದು ಆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ, ಫಸ್ಟ್ ರಿಯಾಕ್ಷನ್ ನಿಮ್ಗೆ ಹೇಗೆ ಅನ್ನಿಸ್ತು ಆಗ? ನಾನೇನಾ ಅಶ್ವಿನಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು. ಓಕೆ, ಸರ್ಪ್ರೈಸ್ ಆಯಿತು. 1 ನಿಮಿಷ ನಾನು ಹಾಗೆ ಸ್ಟನ್ ಆಗಿ ಕೂತ್ಕೊಂಡ್ಬಿಟ್ಟೆ. ಬಿಕಾಸ್ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಒಂದು ಸಾಧಾರಣ ಒಂದು ಬ್ಲಾಕ್ ಪಂಚಾಯತ್ ಮೆಂಬರ್ ಇಂದ MP ಕ್ಯಾಂಡಿಡೇಟ್ ಅಂತ ಹೇಳುವಂಥದ್ದು ನಾನು ಕನಸಲ್ಲೂ ಕೂಡ ಕಾಣದಂತಹ ಒಂದು ವಿಷಯ. ಸೊ 1 ವೀಕ್ ಬಿಫೋರ್ ಇಂದ ಒಂದು ನ್ಯೂಸ್ ಚಾನೆಲ್ಗಳೆಲ್ಲ
ಹೆಸರು ಬರ್ತಾ ಇತ್ತು. ಸೊ ಹೆಸರು ಬಂದ ಕೂಡಲೇ ನಮ್ಮದೊಂದು ಫೈನಲ್ ಆಗ್ಬೇಕು ಅಂತ ಯಾವುದೇ ಒಂದು ಇಲ್ಲಲ್ಲ. ಸೊ 33% ರಿಸರ್ವೇಶನ್ ಇರುವ ಕಾರಣ ನಮ್ಮ ಹೆಸರನ್ನು ಕೊಟ್ಟಿದ್ದಾರೆ ಪಕ್ಷದಿಂದ ಅಂತ ಹೇಳುವಂತ ಒಂದು ಮಾಹಿತಿ ನನಗಿತ್ತು. ಸೊ ನನ್ನನ್ನು ಇಷ್ಟು ಬೇಗ ಪರಿಗಣನೆಯಲ್ಲಿ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇದೊಂಥರ ಮಿರಾಕಲ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಓಕೆ ಮೇಡಮ್, ನೀವೀಗ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರಿ ಅಲ್ವಾ? ಅಂದರೆ ನೀತಿ ಬೋಧನೆ ಇರ್ಬೋದು ಅಥವಾ ಒಂದು ಮಕ್ಕಳು ಯಾವ ರೀತಿಯಲ್ಲಿ ಮುಂದೆ ಸಾಗಬೇಕಂದ್ರೆ ಗುರುಗಳು ಹೇಳಿಕೊಟ್ಟದನ್ನು ಮಕ್ಕಳು ಕೇಳ್ತಾರೆ. ಖಂಡಿತವಾಗ್ಲೂ ತಾಯಿ ತಂದೆ ಹೇಳಿದ್ದನ್ನು ಕೇಳದಿದ್ರು ಗುರುಗಳು ಹೇಳಿದ್ದನ್ನು ಕೇಳ್ತಾರೆ. ಸೊ ಆ ಒಂದು ಸ್ಥಾನದಲ್ಲಿ ತಾವಿದ್ರಿ. ಅಲ್ಲಿಂದ ಇವತ್ತು MP ಅದಕ್ಕೆ ಒಂದು ಅಭ್ಯರ್ಥಿಯಾಗಿ ಇವತ್ತು ಇದ್ದೀರಾ ಅಂದರೆ ನಿಜವಾಗ್ಲೂ ನಿಮಗೆಲ್ಲ ನಮಗೂ ಕೂಡ ಆದರೂ ಒಂದು ಏನಂತ ಹೇಳಿದ್ರೆ ನಿಮ್ಮ ಒಂದು ಆ ನಡ್ಕೊಂಡು ಬಂದ ದಾರಿಯಲ್ಲಿ ನಿಜವಾಗ್ಲೂ ನೀವು ಅದಕ್ಕೆ ಅರ್ಹ ವ್ಯಕ್ತಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ರಿಯಾಕ್ಷನ್ ಓಕೆ ನೀವೇನಾ ಅಂತ ಅಂದ್ಕೊಂಡ್ರಿ, ಆಮೇಲೆ ಯಾವ ರೀತಿ ಅದನ್ನು ಫೀಲ್ ಮಾಡ್ಕೊಂಡು ಹೋದ್ರಿ? ಪಕ್ಷ ಒಂದು ಜವಾಬ್ದಾರಿ ಅಂದ್ರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಏನೋ ಅಶ್ವಿನಿ ಮಾಡ್ತಾಳೆ ಅನ್ನುವಂತ ಒಂದು ಭರವಸೆ ನನ್ನ ಮೇಲೆ ಅವ್ರು ಇಟ್ಟುಕೊಂಡು ನನ್ನ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ಪಕ್ಷದ ಹಿರಿಯರು ಮತ್ತೆ ನಮ್ಮ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಹೇಗೆ ಒಂದು ನನಗೆ ಜೊತೆ ಸಪೋರ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರಿದ್ದಾರೆ ಅಂತ ಹೇಳಿ ವಿಶ್ವಾಸದಿಂದ ನಾನು ಆ ಒಂದು ಜವಾಬ್ದಾರಿನ ತಗೊಂಡು ಹೋಗ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇವಾಗಲೂ ಕೂಡ ಈಗ ಒಂದು 10-12 ಡೇಸ್ ಆಯಿತು ನಮ್ಮ ಕ್ಯಾಂಪೇನ್ ಸ್ಟಾರ್ಟ್ ಆಗಿ. ಸೊ ಎಲ್ಲರ ಒಂದು ಬೆಂಬಲದಿಂದ ಅವರ ಒಂದು ಮಾರ್ಗದರ್ಶನದಿಂದ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಅವ್ರು ಕೂಡ ಇದ್ದಾರೆ. ಸೊ ಇದನ್ನ ನನಗೆ ಕಷ್ಟ ಅಂತ ಅನಿಸ್ತಾ ಇಲ್ಲ, ಬಿಕಾಸ್ ಯಾರು ನನ್ನ ಕೈ ಬಿಡ್ಲಿಲ್ಲ. ಪಕ್ಷದವರು ಹಿರಿಯರಾಗಿರ್ಬೋದು, ನನ್ನೊಟ್ಟಿಗೆ ಇರುವಂತ ಕಲೀಗ್ಸ್ ಆಗಿರ್ಬೋದು, ಮತ್ತೆ ಫಸ್ಟ್ ಆಫ್ ಆಲ್ ನನ್ನ ಕಾರ್ಯಕರ್ತರು, ನಮ್ಮ ಸಾಮಾನ್ಯ, ಯಾಕಂತ ಹೇಳಿದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತೆಗೆ ಒಂದು ಟಿಕೆಟ್ ಸಿಕ್ಕಿದೆ ಅಂತ ಹೇಳುವಂತ ಖುಷಿ ನಮ್ಮ ಕಾರ್ಯಕರ್ತರ ಎಡೆಯಲ್ಲಿ ಇದ್ದ ಕಾರಣ ಎಲ್ಲ ಕಾರ್ಯಕರ್ತರ ಸಂಪೂರ್ಣವಾದ ಬೆಂಬಲ ನನಗೆ ಸಿಕ್ಕಿದೆ. ಸೊ ನಾನು ಪ್ರತಿ ಸಲ ಹೇಳುವಾಗೆ ಈ ಸಲ ಕೂಡ ಈ ಒಂದು ಟಿಕೆಟ್ ನಮ್ಮ ಒಂದು ಕಾರ್ಯಕರ್ತರಿಗೆ ನಾನು ಸಮರ್ಪಿಸೋದು. ಈಗ ನೀವು ಅಭ್ಯರ್ಥಿಯಾಗಿ ನಿಮ್ಮನ್ನ ಹೈಕಮಾಂಡ್ ಘೋಷಣೆ ಮಾಡಿದ್ದು ಒಂದು ಖುಷಿ ಆದ್ರೆ ಅಥವಾ ಒಂದು ಸರ್ಪ್ರೈಸ್ ಆದ್ರೆ, ಇನ್ನೊಂದು ನಿಮ್ಮ ನಾನು ಡೇರಿಂಗಿಗೆ ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ನೀವು ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿರುವಂಥದ್ದು. ಸೊ ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಯಾವತ್ತೂ ಬಿಜೆಪಿ ತನ್ನ ಒಂದು ಕಮಲವನ್ನಲ್ಲಿ ಅಲ್ಲಿ ಅರಳಲೇ ಇಲ್ಲ ಕಮಲ, ಹೌದಲ್ವಾ? ಸೊ ಯಾವುದೇ ರೀತಿಯಲ್ಲಿ ಅರಳಲಿಲ್ಲ. ಬಟ್ ನೀವು ಯಾವ ಒಂದು ಧೈರ್ಯ ಮಾಡಿ ಒಂದರಲ್ಲಿ ನಾನು ಹೇಗೆ ಮುಂದಿನ ನಡೆ ಅನ್ನುವಂಥದ್ದು ಏನಾದ್ರು ಯೋಚನೆ ಮಾಡಿದ್ದೀರಾ, ಅಥವಾ ಈ ಸಲ ಹೇಗೆ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಹೇಗೆ ಧೈರ್ಯ ಅಂತ ಹೇಳುವಂಥದ್ದು ನಮಗೆ ತಮ್ಮಷ್ಟಿಗೆ ಬರುವುದಿಲ್ಲ. ಬಿಕಾಸ್ ನಾವು ನೋಡಿದಂತಹ ನಮ್ಮ ಸುತ್ತಮುತ್ತ ನೋಡ್ತಾ ಇರುವಂತಹ ಘಟನೆಗಳಾಗಿರ್ಬೋದು, ಎಷ್ಟೋ ಜನ ಅದರ ಅನುಭವಿಸುವಂತ ಆಗಿರ್ಬೋದು. ಸೊ ನನಗೆ ಒಂದು ಇದು ಉಂಟು, ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಜವಾಬ್ದಾರಿ ತಗೊಂಡ್ರೆ ಸೊ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡುವಂಥದ್ದು, ಡೀಪ್ ಆಗಿ ಅದ್ರಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಸೊ ಏನಾಗಬಹುದು ನಾನು ಮಾಡಿ ತೋರಿಸಿ. ಬಿಕಾಸ್ ಒಂದು ಏಮ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ರೀಚ್ ಮಾಡ್ಲಿಕ್ಕೆ ಯಾವ ರೀತಿ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ಹೋಗ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಇಟ್ ಇಸ್ ಮೈ ಕ್ಯಾರೆಕ್ಟರ್. ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ, ಮುಸ್ಲಿಂ ಲೀಗ್ ಪಕ್ಷ ಇದೆ. ಸೊ ಅಶ್ವಿನಿ ಅಂತ ಹೇಳಿದ್ರೆ ಬಿಜೆಪಿಯಿಂದ ಪಕ್ಷದಿಂದ ಬಂದವಂತವಳು. ಆದ್ರೆ ನಾನೊಂದು ಟೀಚರ್, ಒಂದು ತಾಯಿ ಹೃದಯ ನಿಮಗೆ ಗೊತ್ತಿರ್ಬೋದು. ಅದೇ ರೀತಿ ಒಂದು ನರ್ಸರಿ ಮಕ್ಕಳಿಗೆ ಪಾಠ ಮಾಡ್ಕೊಡ್ತಿದ್ದಂತಹ ಟೀಚರ್. ನಾನು ಮಕ್ಕಳಲ್ಲಿ ಮಕ್ಕಳಾಗಿ ಇದ್ದಂತಹ ಒಂದು ಸ್ವಭಾವ ನಂದು. ಸೊ ನಾನು ಗೆದ್ದು ಬಂದ ನಂತರ ಕೂಡ ನನ್ನ ಪಕ್ಷ ಅಲ್ಲ, ಇವರು ನಮ್ಮ ಪಕ್ಷ ಅಲ್ಲ, ಅವ್ರು ನಮ್ಮ ಪಕ್ಷ ಅಲ್ಲ ಅಂತ ಹೇಳಿ ಭೇದ ಭಾವ ಎಲ್ಲೂ ನಾನು ಕೂಡ ಮಾಡಲಿಲ್ಲ. ಈಗಲೂ ಕೂಡ ನನ್ನ ಒಂದು ಕಲೀಗ್ಸ್, ಬ್ಲಾಕ್ ಪಂಚಾಯತ್ ಮೆಂಬರ್ಸ್ ಆಗಿರಬಹುದು, ಯಾರೇ ಆಗಿರ್ಬೋದು, ಅವರು ಮುಸ್ಲಿಮ್ಸ್ ಇದ್ದಾರೆ, ಕಮ್ಯುನಿಸ್ಟ್ ಇದ್ದಾರೆ, ಲೀಗ್ ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ. ಬಟ್ ಎಲ್ಲರೂ ಕೂಡ ಫ್ರೆಂಡ್ಲಿಯಾಗಿ ನಾವು ಮೂವ್ಮೆಂಟ್ ಮಾಡ್ತೀವಿ ನಮ್ಮ ಕೆಲಸ ಕಾರ್ಯಗಳಲ್ಲಿ. ಆ ಒಂದು ಮಟ್ಟದಲ್ಲಿ ಹೋಗುವಾಗ ಅಲ್ಲಿ ನಮಗೆ ಸಡನ್ ಆದಂತಹ ಒಂದು ಫೇಸ್ ಮಾಡ್ಲಿಕ್ಕೆ ಬರುತ್ತೆ ಚಾಲೆಂಜಸ್ಗಳು. ಸಣ್ಣ ಒಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ, ನನ್ನ ಗಾಡಿ ಅಂತ ಗೊತ್ತು, ಬ್ಲಾಕ್ ಪಂಚಾಯತ್ ಮೆಂಬರ್ನ ಗಾಡಿ ಅಂತ ಗೊತ್ತು. ಒಂದು ರಾತ್ರಿ ನನ್ನ ಗಾಡಿಯನ್ನ ಪೊಲೀಸ್ನವ್ರು ಅಟ್ಯಾಕ್ ಮಾಡ್ತಾರೆ. ಬಟ್ ಅವತ್ ನಾನು ಇರುದಿಲ್ಲ ಆ ಗಾಡಿನಲ್ಲಿ. ಬಟ್ ನನ್ನ ಗಾಡಿ ಅಂತ ಗೊತ್ತಿದ್ದೆ ಮಾಡಿಸಿರುವಂತದ್ದು. ಬಿಕಾಸ್ ನಾನು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೆ. ಆದ್ರೆ ಇದು ಹಿಂದೆ ಯಾರಿದ್ದಾರೆ, ಯಾರು ಏನು ಅಂತ ಹೇಳಿ ಕೂಡ ನನಗೆ ಅದರ ಬಗ್ಗೆ ನಾನು ಮಾಹಿತಿ ತಗೊಳ್ಳಿಕ್ಕೆ ಹೋಗಿಲ್ಲ. ಬಿಕಾಸ್ ಇದು ನನ್ನ ಒಂದು ರಿಲೇಷನ್ ಅವರು ಅದನ್ನ ಸಾಲ್ವ್ ಮಾಡಿದ್ರು. ಬಿಕಾಸ್ ನೀನೊಂದು ಹೆಣ್ಣು ಮುಂದೆ ಹೋದ್ರೆ ಇದು ತುಂಬಾ ಕೂಡ ಕಷ್ಟ ಆಗ್ತದೆ. ನನ್ನ ಹಸ್ಬೆಂಡ್ ಕೂಡ ಆಗ ಗಲ್ಫ್ ಅಲ್ಲಿ ಇದ್ರು, ನಾನು ಒಬ್ಳು ತಾಯಿ, ಮಕ್ಕಳನ್ನ ಇಟ್ಕೊಂಡು ನಾನು ಒಂದು ಸಿಂಗಲ್ ಮನೇಲಿ ನಾನಿದ್ದದ್ದು ಮಾತ್ರ. ಸೊ ಮಧ್ಯರಾತ್ರಿಯಲ್ಲಿ ಒಂದು ಗಾಡಿನ ಅಟ್ಯಾಕ್ ಮಾಡಿ ಹೊಡೆದು ಗಾಡಿ ಇದ್ದವ್ರನ್ನ ಹೊಡೆದಿದ್ದಾರೆ. ಓಕೆ, ಸೊ ಇದನ್ನ ನಾವು ಇಂಥ ಒಂದು ಘಟನೆಗಳನ್ನ ಫೇಸ್ ಮಾಡ್ಕೊಂಡು ಬಂದದ್ದು ನಾನು. ಸೊ ಯಾವುದಕ್ಕೂ ಕೂಡ ಬಗ್ಗದೆ ನಾನು ಮತ್ತೆ ಕೂಡ ನೋಡುವ ಏನ್ ಮಾಡ್ತಾರೆ, ಮಾಡಿದ್ರೆ ಒಂದು ನಮ್ಮನ್ನು ಸಾಯಿಸ್ಬೋದು, ಒಂದು ಸಮಾಜಕ್ಕೆ ನನ್ನ ಪ್ರಾಣ ಕೊಟ್ಟೆ ಅಂತ ಹೇಳಿ ನಾನು
ಇರ್ಲಿಕ್ಕೆ ನಾನು ಅದು ಆತರ ಆದ್ರೂ ಕೂಡ ನಂಗೆ ಯಾವುದೇ ರೀತಿ ಒಂದು ಭಯ ಇಲ್ಲ. ಬಿಕಾಸ್ ಸಮಾಜ ಸೇವೆ ಅಂತ ಹೇಳಿದ ನಂತರ ಜನಗಳಿಗೋಸ್ಕರ ನಾನು ಅಷ್ಟೊಂದು ಗಟ್ಟಿ ಮನಸ್ಸು ಮಾಡ್ಕೊಂಡು ಈ ರಾಜಕೀಯದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ಅಂದ್ರೆ ಯಾವುದಕ್ಕೂ ನಾನು ಬಗ್ಗೋದಿಲ್ಲ, ಯಾವುದಕ್ಕೂ ಜಗ್ಗೋದಿಲ್ಲ. ಜನ ಏನೇ ಹೇಳಿ, ಸಾವಿರ ಮಾತಾಡ್ಲಿ, ನಾನೇನೊಂದು ಗುರಿ ಇಟ್ಕೊಂಡಿದ್ದೀನಿ, ಅದನ್ನ ಖಂಡಿತ ಸಾಧಿಸ್ತೀನಿ ಅಂತ. ಮತ್ತೆ ನೀವು ಅಧ್ಯಾಪಕಿ ಆಗಿದ್ದದ್ದು ನಿಮ್ಗೆ ಈಗ ನಿಜವಾಗ್ಲೂ ಅದು ಫಲಿಸತ್ತೆ ಅಂತ ಅನ್ಸತ್ತಾ? ಈಗ ನೀವು ಅಧ್ಯಾಪಕಿ ಆಗಿದ್ರಿ, ಸೊ ಅಲ್ಲಿ ನೀವು ನೀಡಿದಂತಹ ಸೇವೆ ಇವತ್ತು ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗ್ಬೋದಾ? ಶ್ಯೂರ್ ಆಗಿ ವರ್ಕೌಟ್ ಆಗುತ್ತೆ. ಬಿಕಾಸ್ ನಾನೊಂದು 7 years ಅಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಅಷ್ಟೇ ನಾನು ಈಗಾಗಲೇ ಹೇಳಿದಾಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದೇ ರೀತಿಯಂತ ಭೇದ ಭಾವ ಇಲ್ಲದೆ ಆ ಮಕ್ಕಳನ್ನು ನಾನು ಯಾವ ರೀತಿ ಅವರನ್ನು ನಾನು ಟ್ರೀಟ್ ಮಾಡ್ತಿದ್ದೆ, ಮಕ್ಕಳಿಗೆ ಯಾವ ರೀತಿ ನಾನು ಪಾಠ ಕಲಿಸ್ತಿದ್ದೆ. ಎಲ್ಲ ಪೇರೆಂಟ್ಸ್ ಅಡ್ಮಿಷನ್ ಸ್ಟಾರ್ಟ್ ಆಗುವಾಗ ನನಗೆ ಕಾಲ್ ಮಾಡ್ತಾರೆ, ಮ್ಯಾಮ್ ನಿಮ್ಮ ಕ್ಲಾಸ್ಗೆ ನನ್ನ ಮಗ ಬರಬೇಕು, ಮ್ಯಾಮ್ ನಿಮ್ಮ ಕ್ಲಾಸ್ಗೆ ನನ್ನ ಮಗಳು ಬೇಕು. ಲಾಸ್ಟ್ಗೆ ಹಾಗೆ ಹೇಳಿ 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 40 members ಲಿಮಿಟ್ ಕ್ರಾಸ್ ಆದ ನಂತರ ಲಾಸ್ಟ್ಗೆ ಪ್ರಿನ್ಸಿಪಲ್ ಹೇಳ್ತಾರೆ, ಎಂತ ಎಲ್ಲ ಅಶ್ವಿನಿ ಕ್ಲಾಸ್ಗೆ ಹಾಕೋದಾ, ಬೇರೆ ಕ್ಲಾಸ್ ಕೂಡ ಇದೆ, ನಾವು ಡಿಸೈಡ್ ಮಾಡ್ತೀವಿ ಅಂತೇಳಿ. ಅಂದ್ರೆ ಪೇರೆಂಟ್ಸ್ ಅಷ್ಟು ನನ್ನ ಮೇಲೆ ಡಿಪೆಂಡ್ ಆಗಿದ್ರು. ಏನೋ ಒಂದು ಅಶ್ವಿನಿಯಲ್ಲಿ ಒಂದು ಡಿಫ್ರೆಂಟ್ ವೆರೈಟಿ ಇದೆ. ಆ ಮಗು ಫಸ್ಟ್ ಟೈಮ್ ಬರುವಾಗ, ಶಾಲೆಗೆ ಬರುವಾಗ ಸ್ಲೇಟ್ ಹಿಡಿಲಿಕ್ಕೆ ಬರುದಿಲ್ಲ, ಕಡ್ಡಿ ಹಿಡಿಲಿಕ್ಕೆ ಬರುದಿಲ್ಲ, ಕೂತ್ಕೊಂಡು ಬರುವಂತದ್ದು. ಆ ಮಗು ಬಂದ ಒಂದು ದಿವಸ, ಅರ್ಧ ದಿನ ಆದ ನಂತರ ಆ ಮಗು ಎಷ್ಟು ಚೆನ್ನಾಗಿ ನನ್ನೊಟ್ಟಿಗೆ ಬೆರ್ತುಕೊಂಡು, ನಾನಿಲ್ಲ ಅಂದ್ರೆ ಕ್ಲಾಸಿಗೆ ಬರದಂತ ಮಕ್ಕಳು. ಮತ್ತೆ ನೆಕ್ಸ್ಟ್ ಡೇ ಅವ್ರ ಪೇರೆಂಟ್ಸ್ ಕಾಲ್ ಮಾಡ್ತಾರೆ, ಮ್ಯಾಮ್ ನೀವು ಇಲ್ಲ ಅಂದ್ರೆ ಒಂದು ಮಾತು ನಮಗೆ ಹೇಳ್ಬೇಕು ಮ್ಯಾಮ್, ನೀವಿದ್ರೆ ಮಾತ್ರ ಮಕ್ಕಳು ಬರುವಂತದ್ದು. ಇನ್ನೂ ವಿಷಯ ಅಂತ ಹೇಳಿದ್ರೆ, ನನ್ನ ಫೋಟೋ ಇಟ್ಕೊಂಡು ಮಕ್ಕಳು ಮಲಗ್ತಾ ಇದ್ರಂತೆ. ಪೇರೆಂಟ್ಸ್ ಅದನ್ನು ಕೂಡ ಹೇಳ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಫೋಟೋ ನೋಡಿ ಅದಕ್ಕೆ ಒಂದು ಕಿಸ್ ಕೊಟ್ಟು, ಇದು ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಮಕ್ಕಳ ಮನಸ್ಸು ಅಷ್ಟು. ಲಾಸ್ಟಿಗೆ ನಾನು ಬ್ಲಾಕ್ ಪಂಚಾಯತ್ ನಿಂತೆ. ಅದು ಕೂಡ ನನ್ನ ಆ ವರ್ಕಾಡಿ ಇದ್ರಲ್ಲಿ ಎಲ್ಲರೂ ಇದ್ದಾರೆ. ಈ ಮಕ್ಕಳು ಇದು ಎಂಡೆ ಮಿಸ್ ಉಮ್ಮ ಬಾಪ ಎಂಡ ಮಿಸ್ಸಿಕನ್ನ ಓಟು ಕೊಡ್ಕೊಂಡು, ಆ ಮಕ್ಕಳ ಮನಸ್ಸು ನೋಡಿ. ಅದೇ ರೀತಿ ಅದು ಪೇರೆಂಟ್ಸ್ ಅಲ್ಲೂ ಕೂಡ ಬದಲಾವಣೆ ತರ್ತದೆ. ಬಿಕಾಸ್ ನನ್ನ ಮಕ್ಕಳಿಗೆ ಅವರು ಒಳ್ಳೆ ಪಾಠ ಕೊಟ್ಟಿದ್ದಾರೆ, ಟೀಚರ್ ನನ್ನ ಬಗ್ಗೆ ಅವ್ರಿಗೆ ಒಳ್ಳೆ ಗೌರವ ಇದೆ. ಸೊ ಈ ಎಲೆಕ್ಷನ್ಸ್ ಅಲ್ಲಿ ನಿಜವಾಗ್ಲೂ ನನ್ನ ಒಂದು ಪೇರೆಂಟ್ಸ್ ನನ್ನ ಕೈ ಬಿಡುದಿಲ್ಲ ಅಂತ ಹೇಳಿ, ಅಂದ್ರೆ ನನ್ನ ಮಕ್ಕಳ ಪೇರೆಂಟ್ಸ್ ಕೈ ಬಿಡುದಿಲ್ಲ ಅಂತ ಹೇಳಿ ನಾನು ವಿಶ್ವಾಸದಿಂದ. ಹಾಗಾದ್ರೆ ನೀವು ಹೇಳುದು ಜನ ಪಕ್ಷ ನೋಡೋದಿಲ್ಲ, ವ್ಯಕ್ತಿ ನೋಡಿ ಓಟ್ ಕೊಡ್ತಾರೆ. ಜನ ಪಕ್ಷ ನೋಡಿ ಕೆಲವೊಂದು ಎಲೆಕ್ಷನ್ಸ್ ಗಳಲ್ಲಿ ಹಾಗೆ ಇರಬಹುದು. ನಾನೀಗ ಬಿಜೆಪಿ ಪಕ್ಷದಲ್ಲಿ ನಿಂತಿದ್ದೇನೆ. ಈಗ ನಾನು ಹೇಳಿದಾಗೆ ಮುಸ್ಲಿಂ ಕ್ರಿಶ್ಚಿಯನ್ಸ್ ನಿಮ್ಗೆ ಗೊತ್ತಿರಬಹುದು. ಮುಸ್ಲಿಂ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ ಇದ್ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಟೀಚರ್ ಅಲ್ವಾ ಅಂತ ಹೇಳುವಂತಹ ಒಂದು ವಿಷಯಗಳು ಅವರ ಮನಸ್ಸಿಗೆ ಬರ್ತದೆ. ನಿಮ್ಮ ವ್ಯಾಪ್ತಿಯಲ್ಲಿ, ಕಾಸರಗೋಡು ವ್ಯಾಪ್ತಿಯಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಅನ್ಕೊಳ್ತೀರಾ? ತಾವು ಬದಲಾವಣೆ ಬೇಕು ಅಂತ ಅನ್ಕೊಳ್ತೀರಾ, ಅಥವಾ ಯಾವ ರೀತಿಯಲ್ಲಿ ಇಲ್ಲಿ ರಾಜಕೀಯ ಹೋಗ್ತಾ ಇದೆ ಅದೇ ರೀತಿ ಹೋಗ್ಲಿ, ಅಥವಾ ಏನಾದ್ರೂ ಬದಲಾವಣೆ ಬೇಕು, ಅಥವಾ ಇವಾಗ ಏನಿದ್ದಾರೆ ಉನ್ನಿತಾಯಿ ಅವರು ಏನಾದ್ರೂ ಅಲ್ಲಿ ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಮಾಡಿದ್ದಾರೆ, ಇನ್ನೂ ಏನಾದ್ರೂ ಬದಲಾವಣೆ ಬೇಕಾ? ಹೇಗಿದೆ ನಿಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಲವೊಂದು ಕೆಲಸಗಳು, ವಿಚಾರಗಳು? ನಿಜವಾಗ್ಲೂ ಖಂಡಿತವಾಗ್ಲೂ ಕಾಸರಗೋಡು ಜನತೆಗೆ ಬದಲಾವಣೆ ಬೇಕು ಅಂತ ಅನಿಸಿದೆ. ಬಿಕಾಸ್ 2014 ನಂತರ ನಮ್ಮ ನರೇಂದ್ರ ಮೋದಿಜಿಯವರು ಹಲವಾರು ಯೋಜನೆಗಳನ್ನು ಜಾರಿ ತಂದಿದ್ದಲ್ಲದೆ ಅದನ್ನು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ. ಸೊ ಅಂತಹ ಒಂದು ಡೆವಲಪ್ಮೆಂಟ್ ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ಕಂಡಿತ್ತು. ಆದ್ರೆ ಕೇರಳ ಇನ್ನೂ ಕೂಡ ತುಂಬಾ ಹಿಂದೆ ಇದೆ. ಅದರಲ್ಲೂ ಕೂಡ ಕಾಸರಗೋಡು ಜಿಲ್ಲೆ ತುಂಬಾ ಹಿಂದೆ ಅಂದ್ರೆ ತುಂಬಾ ಹಿಂದೆ ಇದೆ. ಒಂದು ಸಾಧಾರಣ ಒಂದು ಎಂಪಿಗೆ ಅವ್ರಿಗೆ ಸಿಗುವಂತಹ ಯಾವ್ದು ಹಣ ಸಿಗ್ತದೆ ಅದನ್ನ ಫಂಡ್ ಅಲಾಟ್ಮೆಂಟ್ ಮಾಡಿ ಮುಗಿಸ್ಬೋದು. ಆದ್ರೆ ನಮ್ಮ ಒಂದು ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹಲವಾರು ವಿಷಯಗಳುಂಟು. ನಮ್ಮ ಜಿಲ್ಲೆಯಲ್ಲಿರುವಂತಹ ಮಕ್ಕಳು ಪ್ರತಿದಿನ ಸಾವಿರಾರು ಮಕ್ಕಳು ಪಕ್ಕದ ಸ್ಟೇಟ್ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಓದ್ಲಿಕ್ಕೆ ಬರ್ತಾರೆ, ಸ್ಕೂಲ್ ಬರ್ತಾರೆ, ಕಾಲೇಜಿಗೆ ಬರ್ತಾರೆ, ಮತ್ತೆ ಹೈಯರ್ ಎಜುಕೇಶನ್ಗೆ ಬೇರೆ ಬೇರೆ ಸ್ಟೇಟ್ ನ ಅವರು ಆಶ್ರಯಿಸ್ತಾ ಇದ್ದಾರೆ. ಅದೇ ರೀತಿ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಬಂತು ಅಂತ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಲ್ಲ. ಪಕ್ಕದ ರಾಜ್ಯಕ್ಕೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು. ಸೊ ಆ ಬರುವಂತ ಸಂದರ್ಭಗಳಲ್ಲಿ ಎಷ್ಟೋ ಕೇಸಸ್, ಡೆತ್ ಆದಂತ ಕೇಸಸ್ಗಳು ಉಂಟು. ಮತ್ತೆ ಕುಡಿ ನೀರು ಪ್ರಶ್ನೆಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಇಂಥ ಒಂದೊಂದು ವಿಷಯಗಳು, ಒಂದು ಎಜುಕೇಶನ್, ಎಲ್ಲ ಅಮ್ಮಂದ್ರಿಗೊಂದು ಆಸೆ ಇರ್ತದೆ, ನನ್ನ ಮಗಳು ಮನೆಗೆ ಸಂಜೆ ಬೇಗ ಬರಬೇಕು. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಾಗ ನಮಗೆ ಗೊತ್ತಿದೆ, ಗಡಿ ಪ್ರದೇಶ ಅಂತ ಹೇಳುವಾಗ ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರೋನಾ ಸಮಯದಲ್ಲಿ ಬಾರ್ಡರ್ ಕ್ಲೋಸ್ ಆಯಿತು, ಆಗ ಎಷ್ಟೋ ಜನ ಮಕ್ಕಳಿಗೆ ಎಜುಕೇಶನ್ ಪ್ರಾಬ್ಲಮ್ ಆಗಿತ್ತು. ಸೊ ತನ್ನ ತಾಯಿಗೆ ಹೆಣ್ಣು ಮಗಳು ಅಂತ ಹೇಳುವಂಥದ್ದು ಒಂದು ಭಯಂಕರ ಒಂದು ಅದ್ರ ಮೇಲೆ ತುಂಬಾ ಇದು ಭಯ, ಹೆಣ್ಣು ಮಗಳು ಒಂದು ಬೇಗ ಮನೆಗೆ ಬರಬೇಕು ಅಂತ ಹೇಳಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇರುವ ಸಂದರ್ಭಗಳಲ್ಲಿ ಒಂದು ನಮ್ಮ ಒಂದು ಜಿಲ್ಲೆಯಲ್ಲಿ ಸ್ಕೂಲು ಕಾಲೇಜಸ್ ಆಯ್ತು ಅಂತ ಹೇಳಿದ್ರೆ ಮಕ್ಕಳನ್ನು ಬೇಗ ಮನೆಗೆ ಬರ್ಬೋದು ಅಂತ ಹೇಳೋ ಆಸೆ ಅವ್ರಿಗೆ ಕೂಡ ಉಂಟು. ಈ ತರ ಒಂದು
ಸ್ಥಿತಿ ಇರುವಾಗ ಕಾಸರಗೋಡು ಜನತೆ ತುಂಬ ಬುದ್ಧಿವಂತರು, ಎಜುಕೇಟೆಡ್ ಪರ್ಸನ್ಸ್. ಅವರು ಡೈಲಿ ಮೀಡಿಯಾಸ್ ನೋಡ್ತಾ ಇದ್ದಾರೆ ಎಲ್ಲೆಲ್ಲ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ. ಸೊ ದೇ ಆರ್ ಲ್ಯಾಕಿಂಗ್ ದ ಡೆವಲಪ್ಮೆಂಟ್ಸ್ ಇನ್ ಕಾಸರಗೋಡು. ಸೊ ಡೆಫಿನೆಟ್ಲಿ ಈ ಸಲ ಒಂದು ಚೇಂಜಸ್ ಬೇಕು ಅಂತ ಹೇಳಿ ಅವರ ಕಡೆಯಿಂದ ಒಂದು ನಿಲುವುಂಟು. ಇವಾಗ ನೀವು ರಾಜಕೀಯಕ್ಕೆ ಈಗ ಪ್ರತಿಯೊಬ್ಬರ ಒಂದು ರಾಜಕೀಯ ಜೀವನದ ಹಿಂದೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಓಕೆ, ಅವರು ಸಾಮಾಜಿಕ ಕೆಲಸ ಮಾಡಬೇಕು, ನಾನೊಂದಷ್ಟು ಜನರ ಜೊತೆ ಬೆರಿಬೇಕು, ಅಥವಾ ಏನಾದರೂ ಬದಲಾವಣೆಗಳನ್ನು ತರಬೇಕು, ಹೀಗೆ ಬೇರೆ ಬೇರೆ ಅಜೆಂಡಾವನ್ನು ಇಟ್ಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡ್ತೀರಾ. ನೀವು ರಾಜಕೀಯಕ್ಕೆ ಬರಲಿಕ್ಕೆ ಏನು ಕಾರಣ? ಸಮಾಜ ಸೇವೆ ಆಕ್ಚುಲಿ ಎಲ್ಲರಿಗೂ ಕೂಡ ಒಂದು ಇಷ್ಟವಾದಂಥ ಕೆಲಸ. ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಯಾರಿಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳಿ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ. ಒಂದು ಅಧ್ಯಾಪಿಕೆ ಅಂತ ಹೇಳೋದು ಕೂಡ ಅದೊಂದು ಸಮಾಜ ಸೇವೆನೇ. ಬಿಕಾಸ್ ನಾವು 4 ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಂತ ಹೇಳಿದ್ರೆ ಅದು ಕೂಡ ಒಂದು ದೊಡ್ಡ ಒಂದು ವಿಷಯವೇ. ಅದೇ ರೀತಿ ನನಗೆ ಒಂದು ಸ್ವಭಾವ ಉಂಟು, ನಾನು ಹಾಗೆ ಹೇಳಿದಾಗೆ ಚಾಲೆಂಜಿಂಗ್ ಸ್ವಭಾವ. ನಮ್ಮ ಒಂದು ಮನೆ ಬರೋದು ವರ್ಕಾಡಿ ಪಂಚಾಯತ್ನ ದೈಗೋಳಿಯ ಒಳಗಡೆ ಪಜ್ವಾ ಭಾಗದಲ್ಲಿ. ಸೊ ತುಂಬಾ ಇಂಟೀರಿಯರ್. ನಮ್ಮ ಸ್ಕೂಲ್ ಇರೋದು ವರ್ಕಾಡಿಯಲ್ಲಿ. ಸೊ ಅದು ಏನಂತೇಳಿ ಅಲ್ಲಿಗೆ ರಿಕ್ಷಾದಲ್ಲೇ ಹೋಗ್ಬೇಕು, ರಿಕ್ಷಾದಲ್ಲೇ ಬರಬೇಕು. ಓಡಾಡ್ಲಿಕ್ಕೆ ನಮಗೆ ಯಾವುದೇ ರೀತಿಯ ವೆಹಿಕಲ್ ಫೆಸಿಲಿಟೀಸ್ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ, ನಾನು ಹುಟ್ಟಿ ಬೆಳೆದದ್ದು ಬೆಂಗಳೂರು ಸಿಟಿನಲ್ಲಾದ್ರೆ ಇಲ್ಲಿ ಬಂದು ನಾನು ತುಂಬಾ ಕಷ್ಟಪಟ್ಟೆ ವೇಸ್ ಓಡಾಡ್ಲಿಕ್ಕೆ ಬರ್ಲಿಕ್ಕೆ. ಸೊ ಸ್ಕೂಲಿಗೆ ಸೇರಿದಂತ ನನ್ನ ಮಗ ನಾನು ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮಗೆ ವೆಹಿಕಲ್ ಫೆಸಿಲಿಟಿ ಇರಲಿಲ್ಲ. ಬಿಕಾಸ್ ಅವಾಗ ನಮ್ಮ ಮನೇಲಿ ಕೂಡ ವೆಹಿಕಲ್ ಇರಲಿಲ್ಲ. ಸೊ ಒಂದು ಆಟೋ ರಿಕ್ಷಾ ಮತ್ತೆ ಅದೊಂದು ಓಮಿನಿ ಕೊಂಡೋಗೋರಂತ ನಾನು ಕೇಳಿದೆ, ಇಲ್ಲಿಗೆ ನೀವು ನಮ್ಮನ್ನು ಪಿಕಪ್ ಅಂಡ್ ಡ್ರಾಪ್ ಮಾಡ್ಲಿಕ್ಕೆ ಬರ್ತೀರಾ ಅಂತ ಹೇಳಿ. ಸೊ ಅವ್ರು ಹೇಳಿದ್ರು, ಇಲ್ಲ ಮ್ಯಾಮ್, ಅಷ್ಟು ದೂರ ಯಾರು ಬರ್ತಾರ, ನಿಮ್ಮಿಬ್ಬರಿಗೋಸ್ಕರ ಬರ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ರೋಡ್ಗೆ ನಮ್ಮ ವೆಹಿಕಲ್ ಬಂತು ಅಂತ ಹೇಳಿದ್ರೆ ವೆಹಿಕಲ್ ಹಾಳಾಗ್ತದೆ, ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನು ಅವತ್ತೊಂದು ಚಾಲೆಂಜ್ ತೆಗೆದೆ. ನಾನ್ ಡ್ರೈವಿಂಗ್ ಕಲ್ತು ಅದೇ ಓಮಿನಿ ತೆಗೆದು, ಇಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ, ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ನಮಗೆ ಒಂದು 20-25 ನಿಮಿಷ ನಾವು ನಡಿಬೇಕು. ಮಳೆಗಾಲ ಬಂತು ಅಂತ ಹೇಳಿದ್ರೆ ಒಂದು ಪಾತ್ವೆ ಇರೋದು, ಒಂದು ಸೈಡ್ ಕಂಡ, ಒಂದು ಸೈಡ್ ತೋಡು. ಫುಲ್ ಮಳೆ ಬಂದ್ರೆ ಫುಲ್ ಇದಾಗತ್ತೆ. ಸೊ ನಾವು ಹೋಗುವಂತ ಒಂದು ಸ್ಲಿಪ್ ಆದ್ರೆ ಒಂದೇ ಕಂಡಕ್ಕೆ ಬೀಳ್ಬೇಕು, ಇಲ್ಲ ನೀರಿಗೆ ಬೀಳ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದಿದ್ದು. ಆ ಒಂದು ಸಂದರ್ಭದಲ್ಲಿ ನಾನು ಚಾಲೆಂಜಿಂಗ್ ಮಾಡಿ ನಾನು ಕಲ್ತು, ಡ್ರೈವಿಂಗ್ ಕಲ್ತು, ಗಾಡಿ ತೆಗೆದು ನಾನು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದೆ. ಆ ಒಂದು ಸಂದರ್ಭದಲ್ಲಿ ನನ್ನ ಮಕ್ಕಳನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದೆ. ನಾನು ನನ್ನ ಮಗ ಮಾತ್ರ ಅಲ್ಲ, ಸೊ ಆನ್ ದ ವೇ ಬರುವಂತಹ ಎಲ್ಲ ಮಕ್ಕಳನ್ನು ನಾನು ಪಿಕಪ್ ಅಂಡ್ ಡ್ರಾಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇದು ಎಷ್ಟು ವರ್ಷದ ಹಿಂದೆ ಮ್ಯಾಮ್? ಇದು 2013 ನಾನು ವೆಹಿಕಲ್ ಪರ್ಚೇಸ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆ ಒಂದು 6 ಇಯರ್ಸ್ ನಾನು ಮಕ್ಕಳನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದೆ. ಟೀಚಿಂಗ್ ಮಾತ್ರ ಅಲ್ಲ, ಅದರ ಒಟ್ಟಿಗೆ ಬೆಳಿಗ್ಗೆ ನಾನು ಬೇಗ ಹೋಗಿ ಮಕ್ಕಳನ್ನ ಪಿಕಪ್ ಮಾಡಿ ಸಂಜೆ ನಾನು ಬರುವಾಗ ಮಕ್ಕಳನ್ನ ಡ್ರಾಪ್ ಮಾಡ್ತಾ ಇದ್ದೆ. ಡ್ರಾಪ್ ಮಾಡ್ತಿದ್ದೆ. ಜಸ್ಟ್ ಯು ಥಿಂಕ್, ಒಂದು ಲೇಡಿ ಓಮಿನಿ ಡ್ರೈವ್ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಉಂಟಲ್ಲ, ಚಿಕ್ಕ ಮಕ್ಕಳನ್ನ ತುಂಬಾ ಕಷ್ಟ ಇದೆ, ತುಂಬಾ ರಿಸ್ಕ್ ಇದೆ. ಬಿಕಾಸ್ ತುಂಬಾ ರಿಸ್ಕ್ ಇದೆ. ಆ ರಿಸ್ಕ್ ಅನ್ನ ನಾನು ಫೇಸ್ ಮಾಡ್ಕೊಂಡು ಆ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಬಂದು ನನ್ನ ಮನೆಗೆ ಬಿಡ್ತಾ ಇದ್ದೆ. ಅವತ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಾನು ಸ್ಕೂಲು, ಅದೆಲ್ಲ ಆಯ್ತು. ಅದಾದ ನಂತರ ನನಗೆ ಸಡನ್ ಆಗಿ ಈ ಎಲೆಕ್ಷನ್ಸ್ ಬಂತು. ಎಲೆಕ್ಷನ್ಸ್ ಬಂದಾಗ ತುಂಬಾ ಸಲ ಕೇಳ್ತಾನೆ ಇದ್ರು. ಬಿಕಾಸ್ ನನ್ನ ಹಸ್ಬೆಂಡಿನ ಫ್ಯಾಮಿಲಿ ಅಂದ್ರೆ ಅವರ ಚಿಕ್ಕಪ್ಪ ಬಂದು ಕಾಂಗ್ರೆಸ್ ನಲ್ಲಿ ಇರೋದು. ಸೊ ಅವರ ಬೇಸ್ ಪೊಲಿಟಿಕ್ಸ್, ನಮ್ಗೆ ಯಾವುದೇ ರೀತಿ ಪೊಲಿಟಿಕ್ಸ್ ಆಗಿ ನಮ್ಗೆ ಸಂಬಂಧನೇ ಇಲ್ಲ. ಸೊ ಅವ್ರ ಹತ್ರ ಕೇಳ್ತಾ ಇದ್ರಂತೆ. 1-2 ಸಲ ಕಾಲ್ ಕೂಡ ನನಗೆ ಬಂದಿತ್ತು. ಸೊ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಕಂಟೆಸ್ಟ್ ಇನ್ ದ ಎಲೆಕ್ಷನ್ಸ್ ಅಂತ ನಾನು ಹೇಳಿದ್ದೆ. ಸೊ ಅದಾದ್ಮೇಲೆ ಡೈರೆಕ್ಟ್ ಆಗಿ ಬಂದು ಕೇಳಿದ್ರು, ಮಾಡ್ಲೇಬೇಕು, ಇಲ್ಲ ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಅಂತ ಹೇಳಿದೆ. ಸೊ ಅದಾದ ನಂತರ ಮತ್ತೆ ನಮ್ಮಲ್ಲಿ ಒಬ್ರು ಹಿರಿಯರಿದ್ದಾರೆ. ಸೊ ಅವರು ಫೋನ್ ಮಾಡಿ ಹೇಳ್ತಾರೆ, ನೀನು ನಾಳೆ ನಾಮಿನೇಷನ್ ಕೊಡು, ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮತ್ತೆ ಅವರೊಂದು ಮಾತು ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ನಾಮಿನೇಷನ್ ಕೊಟ್ಟೆ. ನಾಮಿನೇಷನ್ ಕೊಡುವಾಗ ನಾನು ಅನ್ಕೊಂಡಿದ್ದೀನಿ ಗೊತ್ತಾ, ನಾನು ಗೆಲ್ಲುದಿಲ್ಲ. ನಾನು ಅಲ್ಲೊಂದು ಕೇಳಬೇಕು. ಈಗ ನಿಮ್ಮ ಬ್ಯಾಕ್ಗ್ರೌಂಡ್ ಪೊಲಿಟಿಕ್ಸ್ ಅಲ್ಲ, ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಹಸ್ಬೆಂಡ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಪೊಲಿಟಿಷಿಯನ್ಸ್ ಇದ್ದಾರೆ, ಅವ್ರು ಅದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಅದು ಕೂಡ ಕಾಂಗ್ರೆಸ್ ಅಂತ ಹೇಳಿದ್ರಿ. ಹೌದು. ಸೊ ಹಾಗಾದ್ರೆ ನೀವ್ ಯಾಕೆ ಇವಾಗ ನಿಮಗೆ ಯಾಕೆ ಬಿಜೆಪಿಯಲ್ಲೇ ನಿಲ್ಬೇಕು ನಾನು ಈ ಸೇವೆ ಮಾಡೋದಕ್ಕೆ, ಅಥವಾ ನನಗೆ ಯಾಕೆ ಬಿಜೆಪಿಯೇ ಬೇಕು ಅಂತ ಅನ್ನಿಸ್ತು ನಿಮ್ಗೆ? ನರೇಂದ್ರ ಮೋದಿಜಿ ಅವರು ಅಂದ್ರೆ ನೀವು ನರೇಂದ್ರ ಮೋದಿಜಿ ಅವರನ್ನು ಹೇಳಿನೇ ವೋಟ್ ತಗೊಳ್ಬೇಕಾ, ಅಥವಾ ಈಗ ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು. ಯಾಕಂದ್ರೆ ತುಂಬಾ ಕಡೆಯಲ್ಲಿ ನಾನು ನೋಡ್ತಾ ಇದ್ದೇನೆ, ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿನ ಜನರಿಗೆ ಯಾರು ಅಭ್ಯರ್ಥಿ ಅಂತಾನೆ ಗೊತ್ತಿರೋದಿಲ್ಲ. ಕೆಲವೊಂದು ಸಲ ನಾನು ಕಂಡ ಹಾಗೆ ನರೇಂದ್ರ ಮೋದಿಜಿ ಉಂತದೇರೆ ಅವರಿಗೊಂದು ವೋಟ್ ಪಾಡ್ಲೆ ಅಂತ ಹೇಳ್ತಾರೆ. ಸೊ ಇದು ವೋಟ್ ಬ್ಯಾಂಕ್ ಅನ್ನಿಸತ್ತಾ ನಿಮ್ಗೆ? ಅಂದ್ರೆ ಏನಿಲ್ಲ, ಸೀದಾ ಮನೆಗೆ ಹೋಗ್ತಾರೆ. ನಾನು ಇದನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಾನು ಹೇಳ್ತೇನೆ, ಸೀದಾ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ LNG ಎಲೆಕ್ಷನ್ ಉಂಡು, ಸೊ ಲೋಕಸಭಾ ಎಲೆಕ್ಷನ್ ಆವೊಂದುಂಡು, ನರೇಂದ್ರ ಮೋದಿಜಿ ಉಲ್ಲೇರು ಅರೆಗೆ ನಿಕ್ಲು ವೋಟ್ ಪಾಡುಡು ಅಂತ ಹೇಳ್ತಾರೆ.
ಅವ್ರ ಜೊತೆ ಸ್ವಲ್ಪ ಏಜ್ ಆದವ್ರ ಜೊತೆ ಒಂದ್ಸಲ ನಾನು ಕೇಳಿದೆ, ನಾನು ಹೀಗೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಏರಿಗೆ ಓಟು ಪಾಡ್ನು, ಯಾನು ಮೋದಿಜಿಗೆ ಓಟು ಪಾಡ್ನು. ಹಾಗಾದ್ರೆ ಆ ಕ್ಷೇತ್ರದಲ್ಲಿ ಯಾರು ಸಂಸದ ಇದಕ್ಕೆ ಅಂದ್ರೆ MP ಎಲೆಕ್ಷನ್ಗೆ ನಿಂತಿದ್ದಾರೆ ಅನ್ನುವಂಥ ಇದಿರೋದಿಲ್ಲ. ಅಂದ್ರೆ ನೀವು ಎಲ್ಲೋ ಮೋದಿಜಿ ಅವರ ಹೆಸರು ಹೇಳ್ಕೊಂಡು ಓಟ್ ಗಿಟ್ಟಿಸ್ಕೊಳ್ತಿದ್ರೆ ಏನೋ ಅಂತ ಅನ್ಸುತ್ತೆ. ಮೋದಿಜಿ ಅಂತ ಹೇಳಿದ್ರೆ ನಾನು ಆಕ್ಚುಲಿ ಮೋದಿಜಿ ಫಾಲೋವರ್. ಮೋದಿಜಿ ಅವರು ಯಾವಾಗ ಪ್ರಧಾನಮಂತ್ರಿ ಆಗಿ ಬಂದ್ರು, ನಾನು ಆಗ್ಲೇ ಹೇಳಿದೆ ಪೊಲಿಟಿಕ್ಸ್ ನಂಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ಬಿಫೋರ್ ಈ ಮೋದಿಜಿ ಬರೋಕ್ಕಿಂತ ಮುಂಚೆ ನಾನು ಯಾವುದೇ ರೀತಿಯಂತ ಪೊಲಿಟಿಕ್ಸ್ ಆಗಿ, ನ್ಯೂಸ್ ಆಗ್ಲಿ, ಪೇಪರ್ಸ್ ಆಗ್ಲಿ ನಾನು ನೋಡ್ತಿರ್ಲಿಲ್ಲ. ಐ ವಾಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಈ ಆಫ್ಟರ್ 2014 ಏನೋ ಒಂಥರ ಡೆವಲಪ್ಮೆಂಟ್ಸ್ ಬರ್ತಾ ಇದೆ, ಇದೆಲ್ಲ ಎಲ್ಲಿಂದ ಸಾಧ್ಯ ಅಂತ ಹೇಳಿ ನಾನು ಅವಾಗ ನನ್ನನ್ನೇ ನಾನು ಸ್ಟಡಿ ಮಾಡ್ಕೊಳಕ್ ಟ್ರೈ ಮಾಡಿದೆ. ಸೊ ಆಫ್ಟರ್ 2014 ನಾನು ಒನ್ ಬೈ ಒನ್ ಸ್ಟಡಿ ಮಾಡುವಾಗ ಭಾರತದಲ್ಲಿ ಏನೋ ಒಂಥರ ಡೆವಲಪ್ಮೆಂಟ್ ಬರ್ತಾ ಇದೆ. ಇದಕ್ಕೆಲ್ಲ ಯಾರ ಕಾರಣ? ಮೋದಿಜಿ ಬಂದ್ಮೇಲೆ ಇಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಿದೆ. ಸೊ ಇದು ಯಾವ ಪಕ್ಷ? ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಾರ್ಟಿ ನಮ್ದು. ಹಾಗೆ ಅದನ್ನ ನೋಡ್ಕೊಂಡು ಇಲ್ಲ ಇನ್ನೇನಾದ್ರೂ ವೋಟ್ ಮಾಡೋದಿದ್ರೆ ನಾನು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡೋದು. ನನ್ನ ಫಸ್ಟ್ ವೋಟ್ ಹೋಗಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿಗೆ. ಅದಕ್ಕಿಂತ ಮುಂಚೆ ಎಲೆಕ್ಷನ್ಸ್ ಇತ್ತು, ನಾನು ವೋಟ್ ಮಾಡಿರ್ಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ವೋಟ್ ಮಾಡಿದೆ. ನಂತರ ಅದನ್ನ ನೋಡ್ಕೊಂಡು ಬಂದೆ, ಫಾಲೋ ಮಾಡ್ಕೊಂಡು ಬಂದೆ. ನನ್ಗೆ ತುಂಬಾ ಒಂಥರ ಗೌರವ ಬಂತು ಅವ್ರ ಮೇಲೂ, ಅವ್ರ ಬಿಜೆಪಿ ಪಕ್ಷದ ಮೇಲೂ. ಸೊ ಅದಕ್ಕಿಂತ ಮುಂಚೆ ಈ ಬ್ಲಾಕ್ ಪಂಚಾಯತ್ಗೆ ಕಂಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಕಾಂಗ್ರೆಸ್ ಇಂದ ಜಿಲ್ಲಾ ಪಂಚಾಯತ್ಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ನನಗೆ ರಿಕ್ವೆಸ್ಟ್ ಬಂದಿತ್ತು. ಸೊ ಅದನ್ನು ಕೂಡ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ಯಾವಾಗ ಭಾರತೀಯ ಜನತಾ ಪಾರ್ಟಿಯಿಂದ ನನಗೆ ಒಂದು ಇನ್ವಿಟೇಷನ್ ಬಂತು, ನಾನು ಒಪ್ಕೊಂಡು ನಾನು ಅದರಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಒಪ್ಕೊಂಡು ನಾನು ಕಂಟೆಸ್ಟ್ ಮಾಡಿದೆ. ಸೊ ಕಂಟೆಸ್ಟ್ ಮಾಡಿದೆ. ನಾನು ಅದೇ ಹೇಳಿದಾಗೆ ಹೊಸ ಮುಖ, ಹೊಸ ಪರಿಚಯ ಪೊಲಿಟಿಕ್ಸ್ಗೆ. ಬಟ್ ಆದ್ರೆ ನಾನು ಆ ಒಂದು ಏರಿಯಾದಲ್ಲಿ ಹೊಸ ಪರಿಚಯ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಅಧ್ಯಾಪಿಕೆಗೆ ಆಲ್ರೆಡಿ ಜನಗಳ ಮನಸ್ಸುಗಳನ್ನ ಗೆದ್ದಿದ್ದೆ ನಾನು. ಸೊ ಒಂದು ದೊಡ್ಡ ಲೀಡ್ 804 ಲೀಡಲ್ಲಿ ನಾನು ಆ ಒಂದು ಬ್ಲಾಕ್ ಪಂಚಾಯತ್ನ ನಾನು ಗೆಲ್ತೇನೆ. ನಾವೀಗಾಗಲೇ ಮಾತಾಡ್ತಾ ಇದ್ವು, ನಾನು ಒಂದ್ಸಲ ಹೇಳಿದೆ, ಅಂದರೆ ಎಲ್ಲರೂ ಕೂಡ ಹೇಗೆ ಅಂತ ಹೇಳಿದರೆ ಅಭ್ಯರ್ಥಿಗಳು ಮೋದಿಜಿಯವರ ಹೆಸರನ್ನು ಹೇಳಿ ಓಟ್ ತೆಗೊಳ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಕೇಳಿದೆ. ಸೊ ಮಾತಾಡಿದ್ರಿ. ಹಾಗಾದರೆ ನೀವು ಹೇಳ್ತಾ ಇರೋದು ಮೋದಿಜಿಗಿಂತ ಹಿಂದೆ ಬಂದವರು ಯಾರು ಒಳ್ಳೆ ಕೆಲಸ ಮಾಡಿಲ್ಲ ಅಂತಾನ, ಅಥವಾ ಯಾರು ಒಳ್ಳೆ ಡೆವಲಪ್ಮೆಂಟ್ಗಳನ್ನು ಮಾಡಿಲ್ಲ, ಯಾವುದು ಅವರು ಯಾವ ರೀತಿಯಲ್ಲೂ ಕೂಡ ದೇಶವನ್ನು ಆಳೋದಕ್ಕೆ ಯಾವ ರೀತಿಯ ಹೆಣ್ಣು ಮಕ್ಕಳಿಗಾಗಿರಲಿ ಏನೂ ಮಾಡಿಲ್ಲ ಅಂತ ಹೇಳ್ತೀರಾ, ಅಥವಾ ಅದಕ್ಕಿಂತ ಬೆಟರ್ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಅದಕ್ಕಿಂತ ಬೆಟರ್ ಆಗಿ ಮಾಡ್ತಿದ್ದಾರೆ, ಬೆಸ್ಟ್ ಆಗಿ ಮಾಡ್ತಿದ್ದಾರೆ. ಬಿಕಾಸ್ ಮಹಿಳೆಯರ ಬಗ್ಗೆ ಅಂತ ಹೇಳುವಾಗ ನಾನೊಂದು ಹೇಳ್ತೇನೆ. ಮಹಿಳೆಯರಿಗೆ ಅಂತ ಹೇಳುವಾಗ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳಿ ಒಂದು ಸ್ಕೀಮ್ ತಗೊಂಡ್ ಬಂದ್ರು. ಬಿಕಾಸ್ ಮಹಿಳೆಯರು ನಮ್ಗೆ ನಾರ್ತ್ ಅಲ್ಲಿ ಜಾಸ್ತಿ, ಇಲ್ಲಿ ಸ್ವಲ್ಪ ಕಮ್ಮಿ ನಮಗೆ. ಬಟ್ ನಾರ್ತ್ ಅಲ್ಲಿ ಹೊರಗಡೆ ಬೈಲ್ಸ್ ಮೇಲೆ ಟಾಯ್ಲೆಟ್ ಹೋಗ್ತಿದ್ರು. ಆ ಹೆಣ್ಣು ಮಕ್ಕಳು ಪಾಪ ಅದನ್ನೆಲ್ಲ ಒಂದು ಟೈಮ್ಗೆ ಸೀಮಿತ ಇಟ್ಕೊಂಡು ಕತ್ತಲೆ ಆದ ನಂತರ ಹೋಗುವಂತ ಒಂದು, ಇಲ್ಲ ಬೆಳಿಗ್ಗಿನ ಜಾವ ಹೋಗುವಂತದ್ದು ಇತ್ತು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಕೊಂದಿದ್ದಾರೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಬೇಕಾಗಿ ನಮ್ಮ ಮೋದಿಜಿಯವರು ಸ್ವಚ್ಛ ಭಾರತ್ ಅಭಿಯಾನ ತಂದ್ರು. ಸಕ್ಸಸ್ಫುಲಿ ಅದರಲ್ಲಿ ಸಕ್ಸಸ್ ಕಂಡ್ವಿ ನಾವು. ಈಗ ಪ್ರತಿಯೊಂದು ಮನೇಲೂ ಕೂಡ 100% ಶೌಚಾಲಯ ಇದ್ದೇ ಇದೆ. ನಂತರ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ತಂದ್ರು. ಹೆಣ್ಣು ಮಕ್ಕಳಂತ ಹೇಳಿ ಗೊತ್ತಾಗಿದ್ದ ಕೂಡಲೇ ಭ್ರೂಣದಲ್ಲಿ ಹತ್ಯೆ ಮಾಡ್ತಿದ್ರು. ಅಲ್ಲಾಂದ್ರೆ ಹೆತ್ತಿದ ಮಕ್ಕಳಿಗೆ ಇದು ಭತ್ತನ ಬಾಯಿಗೆ ಹಾಕಿ ಕೊಲ್ತಾ ಇದ್ರು. ನಾರ್ತ್ ಅಲ್ಲಿ ಜಾಸ್ತಿ. ಯಾಕಂದ್ರೆ ಮಕ್ಕಳನ್ನು ಬೆಳೆಸಿ ವಿದ್ಯಾಭ್ಯಾಸ ಕಳಿಸಿ ಮತ್ತೆ ಬೇರೆ ಕಡೆ ಕಳಿಸ್ಬೇಕಲ್ಲ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ. ಸೊ ನಮ್ಮ ಒಂದು ಫೀಮೇಲ್ ರೇಷಿಯೋ ತುಂಬಾ ಕಮ್ಮಿ ಇತ್ತು ಗಂಡಸರಿಗಿಂತ. ಸೊ ಇದನ್ನ ತಡೆಗಟ್ಟಲಿಕ್ಕೆ ಬೇಕಾಗಿ ಬೇಟಿ ಬಚಾವೋ ಮತ್ತೆ ಬೇಟಿ ಬಡಾವೋ ಅಂತ ಹೇಳಿ ಸ್ಕೀಮ್ ತಗೊಂಡ್ ಬಂದ್ರು. ಅದರಲ್ಲಿ ಸಕ್ಸಸ್ಫುಲ್ ಕಂಡದ್ದು. ಈಗ ನಾವು 1000 ಗಂಡಸರಿಗೆ 1020 ಹೆಂಗಸರಿದ್ದೀವಿ. ನೋಡಿ ಎಂತ ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳಿ. ಸೊ ಇಂಥ ಒಂದು ಡೆವಲಪ್ಮೆಂಟ್ಸ್ ಗಳನ್ನ ನಮ್ಮ ನರೇಂದ್ರ ಮೋದಿಜಿ ತಂದ್ರು. ಡಿಜಿಟಲ್ ಇಂಡಿಯಾ, ಬ್ಯಾಂಕ್ಗೆ ಹೋಗಿ ಹಣ ಕಟ್ಟಲಿಕ್ಕೆ ಸಾಧ್ಯವಾಗದಂತ ಹೆಣ್ಣು ಮಕ್ಕಳಾಗಿರ್ಬೋದು, ಫಾರ್ಮರ್ಸ್ ಆಗಿರ್ಬೋದು, ಈಗ ಅವರ ಕೈಯಲ್ಲಿ ಸ್ಕ್ಯಾನರ್ ಇದೆ. ಬೀದಿ ಸ್ಟ್ರೀಟ್ ವೆಂಡರ್ಸ್ ನ ಕೈಯಲ್ಲಿ ಸ್ಕ್ಯಾನರ್ ಇದೆ. ಎಂತ ಡೆವಲಪ್ಮೆಂಟ್, ಡ್ರಾಸ್ಟಿಕ್ ಚೇಂಜ್. ಇದು ಡೆವಲಪ್ಮೆಂಟ್ಸ್ ಅಂತ ನಾನು ಹೇಳ್ತಾ ಇರೋದು. ಟ್ರೈನ್ ಅಲ್ಲಿ ಹೋಗುವಂತ ಸಂದರ್ಭಗಳಲ್ಲಿ, ಇದೇ ಮೊದಲು ನಾನು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ಟ್ರೈನ್ ತುಂಬಾ ಗಲೀಜು. ಒಂದು ಸಲ ಟ್ರೈನ್ ಹತ್ತುವಾಗ ಹೇಗೆ ನೀಟ್ ಇರ್ತದೋ, ಬಟ್ ಟ್ರೈನ್ ಇಳಿವಾಗ ತುಂಬಾ ಗಲೀಜು. ನಾನು ಬಾಂಬೆಗೆಲ್ಲ ಟ್ರಾವೆಲ್ ಮಾಡಿದ್ದೀನಿ. ಎಷ್ಟೋ ಜನ ಡ್ರಂಕರ್ಸ್, ಯೂತ್ ಡ್ರಂಕ್ ಮಾಡ್ಕೊಂಡು ಕುತ್ಕೊಳ್ತಾ ಇದ್ರು. ಅದನ್ನ ನಾನು ಪರ್ಸನಲ್ ಆಗಿ ಅನುಭವಿಸಿದ್ದು ಇದಕ್ಕಿಂತ ಮುಂಚೆ. ಮತ್ತೆ ಟ್ರ್ಯಾಕ್ ಗಳಲ್ಲಿ ತುಂಬಾ ಗಲೀಜಿತ್ತು. ಇವಾಗ ಹೇಗಿದೆ ಅಂತ ಹೇಳಿದ್ರೆ ಟ್ರ್ಯಾಕ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೆ ನೋಡಿ ಒಂದು ಗಲೀಜ್ ನಮಗೆ ಕಾಣೋದಿಲ್ಲ. ಅಂತ ಒಂದು ಡ್ರಂಕರ್ಸ್ ಕೂತ್ಕೊಂಡು ಡ್ರಂಕ್ ಮಾಡುವಾಗ ಇಲ್ಲ ಬೋಗಿಗಳಲ್ಲಿ. ಪ್ರತಿಯೊಂದು ಬೋಗಿನಲ್ಲೂ ಕೂಡ ಸೆಕ್ಯೂರಿಟಿಗಳಿದ್ದಾರೆ. ಒಂದು ಸಿಂಗಲ್ ಆಗಿ ಒಂದು ಲೇಡಿ ಟ್ರಾವೆಲ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿದ್ದ ಕೂಡಲೇ ಆ ಬೋಗಿಗೆ ಬಂದು ಪೊಲೀಸ್ನವರು ನಮ್ಮ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಮ್ಗೊಂದು ನಂಬರ್ ಕೊಡ್ತಾರೆ. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನೀವು ಕರೀರಿ ಮ್ಯಾಮ್, ನಾವ್ ಇಲ್ಲೇ ಇದ್ದೀವಿ ಅಂತ ಹೇಳಿ. ಬಿಕಾಸ್ ಪರ್ಸನಲಿ ನಾನೀಗ ಅನುಭವಿಸ್ತಾ ಇರೋಂಥದ್ದು ಅಂತ ಹೇಳಿದ್ರೆ, ನಾನೀಗ ತುಂಬಾ ಟ್ರಾವೆಲ್ ಮಾಡ್ತೀನಿ. ನಾನು ಸೋಲೋ ಟ್ರಾವೆಲರ್. ಬಿಕಾಸ್ ನಾನು ಆಗ್ಲೇ ಹೇಳಿದಾಗೆ ನಾನು ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ರಾಷ್ಟ್ರೀಯ
ಕಾರ್ಯಕಾರಿಣಿ ಸದಸ್ಯೆ. ಸೊ ನಂಗೆ ತುಂಬಾ ಕಡೆ ಟ್ರಾವೆಲ್ ಮಾಡ್ಲಿಕ್ಕೆ ಬರುತ್ತೆ. ನಾನು ಆಲ್ಮೋಸ್ಟ್ ಜಮ್ಮು, ಉತ್ತರಾಖಂಡ್, ಉತ್ತರ ಪ್ರದೇಶ್, ಅಸ್ಸಾಂ ಇಂಥ ನಾರ್ತ್ ಸ್ಟೇಟ್ಗಳಲ್ಲಿ, ಗುಜರಾತ್ಗಳಲ್ಲಿ ನಾನು ಟ್ರಾವೆಲ್ ಮಾಡಿದ್ದೇನೆ. ಅದರೊಳಗೆ ನಾನೀಗ ಪ್ರಿಫರ್ ಮಾಡುವಂಥದ್ದು ಟ್ರಾವೆಲ್ ಟ್ರೈನಲ್ಲಿ. ಬಿಕಾಸ್ ನಾನು ಇಲ್ಲಿಂದ ಜಮ್ಮುಗೆ ಒಬ್ಳೆ ಟ್ರಾವೆಲ್ ಮಾಡಿದ್ದೀನಿ. ಸೊ ಎಷ್ಟು ನಾವು ಸೇಫ್ ಆಗಿ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳೋದಕ್ಕೆ ಈ ಒಂದು ಮೋದಿಜಿ ಗವರ್ಮೆಂಟ್ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾರಿಗೆ ಮೋದಿಜಿ ಬೇಡ? ಹೌದು ಹೌದು. ಈಗ ನೋಡಿ, ಇದಕ್ಕಿಂತ ಮುಂಚೆ ನೀವು ಇಲ್ಲಿ ಮಂಜೇಶ್ವರ ಪಂಚಾಯತ್ ಅಲ್ಲಿ ನಿಂತು ಕೂಡ ಜಯಬೇರಿಯನ್ನ ಬಾರಿಸಿದ್ದೀರಾ. ಸೊ ನಿಜವಾಗ್ಲೂ ಇದು ಆಗೋದಿಲ್ಲ ಅಂತ ಖಂಡಿತ ಇಲ್ಲ. ಯಾಕಂತಂದ್ರೆ ನೀವು ಒಂದ್ಸಲ ಅಲ್ಲಿ ಗೆಲುವಿನ ನಗೆಯನ್ನ ಬೀರಿದ್ದೀರಾ. ಆ ಸಮಯದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಮೇಡಮ್? ಅವತ್ತು ನೀವು ಯಾವ ಕಾರಣದಿಂದ ಅಲ್ಲಿ ನೀವು ಚುನಾವಣೆಗೆ ನಿಲ್ತೀರಿ, ಆಮೇಲೆ ಏನಾಯ್ತು, ಯಾವ ರೀತಿಯ ಡೆವಲಪ್ಮೆಂಟ್ ಆಯಿತು, ಹೇಗಾಯಿತು ನಿಮ್ಗೆ ಆ ಒಂದು ಗೆಲುವಿನ ನಗೆ ಬೀರುವಾಗ, ಆ ಕಮಲವನ್ನು ಅಲ್ಲಿ ಅರಳಿಸುವಾಗ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು? ಅದೇ ನಾನು ಹೇಳಿದಾಗಲೇ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಬಂದಂಥದ್ದು ಪೊಲಿಟಿಕ್ಸಿಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ನಾನು ನಾಮಿನೇಷನ್ ಫೈಲ್ ಮಾಡಬೇಕಾದ್ರು ನಾನು ಗೆಲ್ಲಲ್ಲ ಅಂತ ಅನ್ಕೊಂಡೆ ನಾಮಿನೇಷನ್ ಫೈಲ್ ಮಾಡ್ಕೊಂಡು ಸೈನ್ ಮಾಡಿ ಕೊಟ್ಟದ್ದು ನನ್ನ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಒಬ್ಳೆ ಆಗಿದ್ರು ಕೂಡ ಒಟ್ಟಿಗೆ 2-3 ಜನ ಕರ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಕೆಲವು ಕಡೆ ನನಗೆ ಸಪೋರ್ಟಿವ್ ಆಗಿ ಇದ್ರು ಪಂಚಾಯತ್ಗೆಲ್ಲ ಹೋಗುವಾಗ, ಅವ್ರನ್ನ ಕರ್ಕೊಂಡು ನಾನು ಹೋದೆ. ನಾನು ಅಂದ್ಕೊಂಡೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ಹೊಸ ಮುಖ. ಈಗ ನಮ್ಮ ಏರಿಯಾದಲ್ಲಿ ಮಾತ್ರ ನಮಗೆ ಗೊತ್ತಿರ್ಬೋದು, ಬಟ್ ಬೇರೆ ಕಡೆ ಹೋಗುವಾಗ ನಾನು ಹೊಸ ಮುಖ. ಯಾವ ರೀತಿ ನಾನು ಗೆಲ್ತೀನೋ ಇಲ್ವೋ ಅನ್ನೋಂಥ ಒಂದು ಸಂಶಯ ಕೂಡ ನನ್ನ ಮನಸ್ಸಲ್ಲಿತ್ತು. ಅವತ್ತಿನ ದಿವಸ ಕೂಡ ನಾನು ಕೌಂಟಿಂಗಿಗೆ ನಾನು ಕ್ಯಾಂಡಿಡೇಟ್ ಅಲ್ಲಿಗೆ ಹೋಗಿರ್ಲಿಲ್ಲ. ನಾನು ವಿನ್ ಆಗದೆ ಅಂತ ಹೇಳಿ ಆದ್ಮೇಲೆ ನಾನು ಹೋಗಿದ್ದು. ಅಲ್ಲಿ ತನಕ ನಾನು ಟಿವಿನೂ ನೋಡಿರ್ಲಿಲ್ಲ, ಎಲ್ಲೂ ಕೂಡ ಹೋಗಿರ್ಲಿಲ್ಲ. ಸೊ ತುಂಬಾ ಒಂದು ಸರ್ಪ್ರೈಸಿಂಗ್ ಆದಂತಹ ಒಂದು ರಿಸಲ್ಟ್ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ಪ್ರತಿಜ್ಞೆ ಇದಾದ ನಂತರ ನನ್ನ ಒಂದು ಕೆಲಸ, ನಮ್ಮ ಜನಗಳಿಗೋಸ್ಕರ ಏನ್ ಕೆಲಸ ಮಾಡ್ಬೇಕು, ನನ್ನ ಕೈಯಲ್ಲಿ ಆಗುವಂತದ್ದು ನನ್ನ ಕೆಲಸ ನಾನು ಮಾಡ್ಕೊಳ್ತಿದ್ದೆ. ಅದು ಆಗದಿದ್ರು ಕೂಡ ಟ್ರೈ ಮಾಡ್ತಿದ್ದೆ. ಅವ್ರು ಹೇಳಿದಂತಹ ಒಂದು ವಿಷಯಗಳನ್ನ ಟ್ರೈ ಮಾಡಿ ನಾನು ನೋಡ್ತಿದ್ದೆ. ಮತ್ತೆ ಅಸೆಂಬ್ಲಿ ಎಲೆಕ್ಷನ್ಸ್ ಬಂತು. ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ನಾನು ಫುಲ್ ಟೈಮ್ ಆಗಿ ನಾನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಕೂಡ ಪಾರ್ಟಿ ಅದನ್ನ ನನ್ನ ಗುರುತಿಸಿ ಅವ್ರು ನನಗೆ ಮಹಿಳಾ ಮೋರ್ಚಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಪೋಸ್ಟ್ ಕೊಟ್ರು. ತದನಂತರ ಅದನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ನಾನು ನನ್ನ ಜವಾಬ್ದಾರಿನ ನಿಭಾಯಿಸ್ಕೊಂಡು ಬಂದೆ. ಹಾಗಾಗಿ ಒಳ್ಳೆ ಪಾರ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ, ಸಕ್ರಿಯ ಕಾರ್ಯಕರ್ತೆಯಾಗಿದ್ರಿ. ಆದ ಕಾರಣ ನಿಮ್ಮನ್ನ ಗುರುತಿಸಿ ಇವತ್ತು ಟಿಕೆಟ್ ಅನ್ನ ನೀಡಿರುವಂಥದ್ದು. ಇವತ್ತು ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ತಾ ಇರುವಂತಹ ಅಶ್ವಿನಿ ಅವರು ಹುಟ್ಟಾಗಿರುವಂಥದ್ದು ಬ್ಯಾಂಗ್ಳೂರಲ್ಲಿ. ಸೊ ನಿಮ್ಮ ಹುಟ್ಟಿನ ಬಗ್ಗೆ ಹೇಳೋದಾದ್ರೆ, ಬ್ಯಾಂಗ್ಳೂರಲ್ಲಿ ಹುಟ್ಟಾಯಿತು, ಅನಂತರ ಅಲ್ಲೇ ನೀವು ಸ್ಟಡಿ ಮಾಡಿದ್ರಿ ಅಂತ ಕೇಳಲ್ಪಟ್ಟೆ, ಅಲ್ಲೇ ಟೀಚ್ ಮಾಡ್ತಾ ಇದ್ರಿ ಅಂತ ಕೇಳಲ್ಪಟ್ಟೆ, ಅನಂತರ ಇಲ್ಲಿ ಬಂದು ನೀವು ನಿಮ್ಮ ನೆಲೆಯನ್ನು ಊರ್ಕೊಂಡಿದ್ದೀರಾ. ಹೇಗೆ ಮೇಡಮ್, ನೀವು ಎಷ್ಟು ಜನ ಮಕ್ಕಳು, ಬ್ಯಾಂಗ್ಳೂರಲ್ಲಿ ಎಲ್ಲಿ ನಿಮ್ಮ ಮನೆ, ಹೇಗೆ ಹೇಳೋದಾದ್ರೆ? ನಾನು ಹುಟ್ಟಿದ್ದು ನಮ್ಮ ಅಜ್ಜಿ ಮನೆಯಲ್ಲಿ, ಮತ್ತೆ ಬ್ಯಾಂಗ್ಳೂರಲ್ಲಿ ನನ್ನ ತಂದೆ ತಾಯಿ ಇದ್ದದ್ದು. ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಬರುಕಾ ಇಂಗ್ಲಿಷ್ ಸ್ಕೂಲಲ್ಲಿ ನಾನು ಕಲ್ತದ್ದು. LKG to 10th ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದು ನಾನು. ಅಲ್ಲೂ ಕೂಡ ಒಳ್ಳೆ ಸ್ಟೂಡೆಂಟ್ ಆಗಿ ಇದ್ದಿದ್ದು ನಾವು. 3 ಜನ ಹೆಣ್ಮಕ್ಳು. ನೀವು 3 ಜನ ಹೆಣ್ಮಕ್ಳು ಅಂತ ಹೇಳ್ಬೇಕಾದ್ರೆ ಆಗಿನ ಕಾಲದಲ್ಲಿ ಥಿಂಕ್ ಮಾಡಿ, ಅಮ್ಮ ಅಪ್ಪನಿಗೆ ಎಷ್ಟು ಭಯ ಇರತ್ತೆ ಅಂತ ಹೇಳಿ ಅಷ್ಟೇ ಸ್ಟ್ರಿಕ್ಟ್ ಆಗಿ ನಮ್ಮನ್ನ ಬೆಳೆಸಿದಂಥದ್ದು. ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿಂದ ನಡೆದುಕೊಂಡು ಹೋಗ್ಲಿಕ್ಕೆ, ನಮ್ಗೆ ಸ್ಕೂಲಿಗೆ ಬೆಳಿಗ್ಗೆ ನಡೆದುಕೊಂಡೇ ನಾವು ಹೋಗ್ತಿದ್ದು, ನಡ್ಕೊಂಡೇ ಬರ್ತಾ ಇದ್ದಿದ್ದು. ತುಂಬಾ ಕಷ್ಟದಿಂದ ಬೆಳೆದವ್ರು ನಾವು. ನಮ್ಮನ್ನ ತುಂಬಾ ರಾಜವರಶವಾಗಿ ಬೆಳೆಸಿದಂತ ಫ್ಯಾಮಿಲಿ ಅಂತಲ್ಲ. ಯಾಕಂತ ಹೇಳಿದ್ರೆ ಅಪ್ಪ ಅಮ್ಮ ತುಂಬಾ ದುಡಿದು ಕಷ್ಟಪಟ್ಟು ನಮ್ಮನ್ನು ಕೂಡ ಕಷ್ಟ ಏನು ಅಂತ ಹೇಳಿ ಗೊತ್ತಾಗಿಸಿ ನಮ್ಮನ್ನ ಸಾಕಿದಂಥದ್ದು. ಇಂಗ್ಲಿಷ್ ಮೀಡಿಯಂ ಕಲ್ತ್ರು ಕೂಡ ಆ ಒಂದು ಫೀಸ್ ಕಟ್ಟಲಿಕ್ಕೆ ಬೇಕಾಗಿ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು. ಅಮ್ಮ ಸ್ಟಿಚಿಂಗ್ ಮಾಡ್ತಾ ಇದ್ರು, ಅಮ್ಮ ಟೀಚಿಂಗ್ ಮಾಡ್ತಾ ಇದ್ರು, ಮನೇಲಿ ಟ್ಯೂಷನ್ ಹೇಳ್ಕೊಡ್ತಿದ್ರು. ಅಷ್ಟೆಲ್ಲ ಅಮ್ಮ ಕಷ್ಟಪಟ್ಟು ಅದನ್ನ ನಾವು ಕಷ್ಟವನ್ನು ನಾವು ಕಣ್ಣರೆ ಕಂಡಿದ್ದವರು. ಸೊ ಏನಾದ್ರೂ ಒಂದು ಸಾಧಿಸ್ಬೇಕು, ಈ ಒಂದು ಕಷ್ಟನ ಇಲ್ಲಿಗೆ ನಮ್ಗೆ ನಿಲ್ಲಿಸ್ಬೇಕು, ಯಾವ್ದಾದ್ರು ಒಂದು ರೀತಿಯಲ್ಲಾದ್ರೂ ನನ್ನ ತಂದೆ ತಾಯಿಗೆ ನಾವು ಒಂದು ಮನಸ್ಸಿಗೆ ಸಪೋರ್ಟಿವ್ ಆಗಿರ್ಬೇಕು. ಸೊ ಆ ಒಂದು ನಿಟ್ಟಿನ ನಾವು ಕಲೀಲಿಕ್ಕೆ ಕೂಡ ನಾವು ತುಂಬಾ ಹುಷಾರಾಗಿದ್ವಿ. ಕಲ್ತು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಿದ್ರೆ ಸರಿಯಾಗಿ ಕೊಟ್ಟಿದ್ದಾರೆ, ಪೆಟ್ಟು ಕೂಡ ಇಲ್ಲ ಅಂತಲ್ಲ, ಒಳ್ಳೆ ಪೆಟ್ಟು ತಿಂದೆ ನಾವು ಬೆಳೆದಂಥದ್ದು. ಪಪ್ಪ ಮಾತ್ರ ಹೊಡಿತಿರ್ಲಿಲ್ಲ. ಪಪ್ಪ ಅಂತ ಹೇಳಿದ್ರೆ ಅವರಷ್ಟೊಂದು ನಮ್ಮ ಬಗ್ಗೆ ಏನು ಓದಿನ ವಿಷಯದಲ್ಲೆಲ್ಲ ತಲೆ ಹಾಕ್ತಿರ್ಲಿಲ್ಲ. ಪಪ್ಪನಿಗೆ ಏನಂತ ಹೇಳಿದ್ರೆ ದುಡ್ದು ಬರುದು, ಮಕ್ಕಳಿಗೆ ಪ್ರತಿ ದಿನ ಬರುವಾಗ ತಿಂಡಿ ಕೈಯಲ್ಲಿ, ಒಂದು ದಿವಸ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಅಷ್ಟೇ ಪ್ರೀತಿ ಪಪ್ಪ ಅಮ್ಮನಿಗೆ ನಮ್ಮ ಮೇಲೆ. ಅಮ್ಮನಿಗೆ ಕಾಳಜಿ, ಪ್ರೀತಿ ಎಲ್ಲ ಇತ್ತು ಅಮ್ಮನಿಗೆ. ಅಂದ್ರೆ ಓದಿಸ್ಬೇಕು, ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತಾ ಇದ್ರು, ಒಂದು ನೆಲೆಗೆ ಬರ್ಬೇಕು ಅಂತೇಳಿ. ಅದೇ ರೀತಿ ನಾವು 3 ಜನ ಮಕ್ಕಳು ಕೂಡ ಒಳ್ಳೆ ರೀತಿಲಿ
ಕಲಿತು ನಾವು ಮುಂದೆ ಬಂದ್ವಿ. ನಂದು ಅಲ್ಲಾದ ನಂತರ ನಾನು ಕಾಲೇಜಿಗೆ ನಮ್ಮ ಅಜ್ಜಿ ಮನೆಗೆ ನಾನು ಹೋದೆ, ಗೌರ್ಮೆಂಟ್ ಕಾಲೇಜ್. ಬಿಕಾಸ್ ಅಲ್ಲಿ ಕಲೀಲಿಕ್ಕೆ ಕಷ್ಟ, ತುಂಬಾ ಹೈ ಫೀಸ್ ಎಲ್ಲ ಕಟ್ಟು ಕಲಿಸ್ಲಿಕ್ಕೆ ಆಗೋದು ಅಂತ ಗೌರ್ಮೆಂಟ್ ಕಾಲೇಜ್ಗೆ ಹೋದೆ. ಅಲ್ಲಿಂದ ಬಂದ ನಂತರ ನನ್ನ ಪ್ರಿನ್ಸಿಪಾಲೇ ಕರೆದು, ನೆಕ್ಸ್ಟ್ ನಿನ್ನ ಫ್ಯೂಚರ್ ನೀನು ಓದ್ಬೇಕು, ಇಲ್ಲಿಗೆ ನಿಲ್ಬಾರ್ದು, ನೀನೀಗ ಇಲ್ಲಿ ಪ್ರಾಕ್ಟೀಸ್ ಆಗಿ ಒಂದು ಟೀಚಿಂಗ್ ಪೋಸ್ಟ್ ನಾನು ನಿನಗೆ ಕೊಡ್ತೇನೆ, ನೀನು ಕಲಿ. ಆ ಒಂದು ಸ್ಯಾಲ್ರಿ ಕೂಡ ನಿಮಗೆ ಸ್ಯಾಲ್ರಿ ಅಂತ ಅಲ್ಲ, ನಿನ್ಗೆ ಒಂದು ಪ್ರೋತ್ಸಾಹ ಧನ, ನೀನು ಓದ್ಲಿಕ್ಕೆ ಬೇಕಾಗಿ ಅಂತ ಹೇಳಿದ್ರು. ನಂತರ ನನ್ಗೆ ಮದ್ವೆ ಬಂತು, ಮದ್ವೆ ಆದೆ ನಾನು. ನಂತರ ಅಲ್ಲಿಂದ ನಾನು ಮಂಜೇಶ್ವರಕ್ಕೆ ಬರುವಂತದ್ದು. ಮಂಜೇಶ್ವರಕ್ಕೆ ಬಂದು ಸ್ವಲ್ಪ ದಿವಸ ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ರು ಬ್ಯಾಂಗ್ಳೂರ್ನಲ್ಲಿ. ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಗುತ್ತೆ, ನನ್ನ ಹಸ್ಬೆಂಡಿನ ಬ್ರದರ್ ಎಕ್ಸ್ಪೈರ್ಡ್ ಆಗ್ತಾರೆ. ಸೊ ಅದನ್ನ ಒಂದು ಚೇಂಜ್ ಮಾಡ್ಲಿಕ್ಕೆ ಬೇಕಾ, ಮನೇಲಿ ಅಪ್ಪ ಅಮ್ಮನಿಗೆ ತುಂಬಾ ಒಂದು ಸಡನ್ ಶಾಕ್ ಆಗಿತ್ತು ಅವರ ಅಪ್ಪ ಅಮ್ಮನಿಗೆ. ಸೊ ಅಲ್ಲಿಂದ ನಾವು ಮಂಜೇಶ್ವರಕ್ಕೆ ನಾವು ಬರ್ತೀವಿ ಇಲ್ಲಿಗೆ. ನನ್ನ ಮಗನ ನೋಡಿ ಅವರು ಸ್ವಲ್ಪ ಕಷ್ಟಗಳನ್ನ ಮರೀಲಿ ಅಂತೇಳಿ ನಾವು ಇಲ್ಲಿ ಬಂದು ಸೆಟ್ಲ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ನನ್ನ ಹಸ್ಬೆಂಡ್ ಗಲ್ಫಿಗೆ ಹೋಗ್ತಾರೆ, ಇಲ್ಲಿ ನಾನು ಸ್ಕೂಲ್ಗೆ ಒಂದು ಜಾಯ್ನ್ ಆಗ್ತೀನಿ. ಆಮೇಲೆ ನಾನು ನನ್ನ ಮಾಂಟೆಸರಿ ಟ್ರೈನಿಂಗ್ ಇಲ್ಲಿ ನಾನು ಮಾಡಿದ್ದು 1 year ಮಾಂಟೆಸರಿ ಟ್ರೈನಿಂಗ್ ಮಾಡಿದೆ. ಕಂಪ್ಯೂಟರ್ ಅಲ್ಲಿ ನಾನು ಡಿಪ್ಲೊಮಾ ಮಾಡಿದೆ. ಕಲಿಯುವಂಥದ್ದು ಇತ್ತು, ಕಲಿಕೆ ಅದ್ರ ಜೊತೆಗೆ ಓದು, ಅದ್ರ ಜೊತೆಗೆ ಚಾಲೆಂಜಸ್ ಫೇಸ್ ಮಾಡುವಂಥದ್ದು. ಈ ರೀತಿ ನನ್ನ ಒಂದು ಕರಿಯರ್ ಬಿಲ್ಡಪ್ ಮಾಡ್ಕೊಂಡು. ತುಂಬಾ ಕಡೆಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಮದುವೆ ಅಂತ ಹೇಳಿದ್ರೆ ಅದು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಅಲ್ಲಿಗೆ ಮುಗೀತು ಅವರ ಲೈಫ್ ಕೊನೆ. ಸೊ ಅದು ಮದುವೆ ಅಂತ ಬಂಧನ ಅಂತ ಹೇಳೋದಾ, ಅಥವಾ ಅವರ ಜೀವನ ಮುಗೀತು ಅಂತ ಹೇಳೋದಾ, ಅಥವಾ ಅವರಿಗೆ ಇನ್ನು 4 ಗೋಡೆಯ ಮಧ್ಯೆ ಆ ಥರ ಒಂದು ಪೊಸಿಷನ್. ಈಗ ನಾನು ಕೂಡ ನೋಡ್ತಾ ಇದ್ದೀನಿ, ನನ್ನ ಗೆಳತಿಯರೆಲ್ಲ ಸಿಗ್ತಾ ಇರ್ತಾರೆ, ತುಂಬ ಜನ ಅದರಲ್ಲಿ ಬಂಧನವಾಗಿ ಬಿಡ್ತಾರೆ. ಸೊ ನಿಮಗೆ ಮದುವೆ ಆದಮೇಲೆ ನಿಮ್ಮ ಗಂಡನ ಪ್ರೋತ್ಸಾಹ ಯಾವ ರೀತಿಯಲ್ಲಿದೆ ಮೇಡಮ್? ಅದೇ ಈಗ ಅಷ್ಟೇ ಹೇಳಿದೆ ನಾನು. ನಾನು ಮದುವೆ ಆದ ನಂತರನೇ ನಾನು ಮಾಂಟೆಸರಿ ಎಜುಕೇಶನ್ ಕಲ್ತಿದ್ದು ನಾನು. ತುಂಬಾ ಸಪೋರ್ಟಿವ್, ಅದ್ರ ರಾಜಕೀಯಕ್ಕೂ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಪೋರ್ಟ್, ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರ ಸಪೋರ್ಟ್ ಇಲ್ಲದಿದ್ರೆ ನಾನು ಇವತ್ತು ಇಷ್ಟು ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಇರ್ತಿಲ್ಲ. ಬಿಕಾಸ್ ಒಂದು ಹೆಣ್ಣು ಅಂತ ಹೇಳುವಾಗ ಎಷ್ಟೇ ಧೈರ್ಯ ಇದ್ರೂ ಕೂಡ ಒಂದು 6 ಗಂಟೆ 7 ಗಂಟೆ ಒಳಗಡೆ ಮನೆಗೆ ಬರ್ಬೇಕು. ಅದು ಕೂಡ ನನ್ನ ಮಕ್ಕಳನ್ನ ನಾನು ಬಿಟ್ಟು ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಅವರು ಎಷ್ಟು ಟೆನ್ಷನ್ಸ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಗೊತ್ತು. ಪಾಪ ಅದನ್ನು ಕೂಡ ನಂಗೆ ತೋರಿಸ್ಕೊಳ್ದೆ ನನ್ನ ಎಲ್ಲ ಕೆಲಸಗಳನ್ನ, ಮೀಟಿಂಗ್ ಕಾರ್ಯಗಳನ್ನ ಮುಗಿಸ್ಕೊಂಡು ಬರೋ ತನಕ ವೇಟ್ ಮಾಡ್ತಾರೆ. ಸೊ ಯಾಕೆ ಇಷ್ಟು ಲೇಟ್ ಬಂದೆ, ಏನಾಯ್ತು ಅನ್ನುವಂಥ ಕ್ವೆಶನ್ಸ್ ಇದುವರೆಗೆ ನನ್ನ ಕಡೆ ಕೇಳಲಿಲ್ಲ. ಬಿಕಾಸ್ ಅಷ್ಟು ಟ್ರಸ್ಟ್ ಅವ್ರಿಗೆ ನನ್ನ ಮೇಲೆ, ನನಗೂ ಕೂಡ ಅವ್ರ ಮೇಲೆ ಅಷ್ಟೇ ಟ್ರಸ್ಟ್ ಇರುವಂಥದ್ದು. ಆ ಟ್ರಸ್ಟ್ ಅನ್ನ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನಮಗೆ ಬೆಳೆಸಲಿಕ್ಕೆ ಸಾಧ್ಯವಾಗುವಂಥದ್ದು. ಈಗ ಹೇಳಿದಾಗೆ ಹೆಣ್ಣು ಮಕ್ಕಳಾಗುವಾಗ ತುಂಬಾ ಫೇಸ್ ಮಾಡ್ಲಿಕ್ಕೆ ಇರುತ್ತೆ ರಾಜಕೀಯದಲ್ಲಿ ಅಂತ ಹೇಳಿದ್ರೆ. ಅದು ಕೂಡ ಟೀಚರ್ ಆಗುವಾಗಂತ ಅದು ಒಂಥರ ಬೇರೆ ರೆಸ್ಪೆಕ್ಟ್ಫುಲ್ ಜಾಬ್. ಬಟ್ ರಾಜಕೀಯಕ್ಕೆ ಬಂದ ನಂತರ ಎಲ್ಲರೊಂದು ಟೇಕಿಂಗ್ ಫಾರ್ ಗ್ರಾಂಟೆಡ್. ಇವಳು ಬಂದದ್ದೇ ರಾಜಕೀಯಕ್ಕೆ ಬರ್ತೀವಿ ಅಂತ ಹೇಳುವಾಗ, ಅಲ್ಲಿ ಒಂದು ಹೆಣ್ಣು ಮಗಳು ರಾಜಕೀಯಕ್ಕೆ ಬರ್ತಾಳೆ ಅಂತ ಹೇಳುವಾಗ ಅಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದೆ. ಸೊ ನಾನು ನನ್ನ ತಾಯಿಗೆ ಇಷ್ಟನೇ ಇರಲಿಲ್ಲ. ನಾನು ನಾಮಿನೇಷನ್ ಹಾಕಿದ ನಂತರ ವಾಪಸ್ ತಗೊಳ್ಬೇಕು ಅಂತ ಹೇಳಿದ್ದು. ಇಷ್ಟು ನಿನ್ನನ್ನು ಕಷ್ಟಪಟ್ಟು ಓದಿಸಿ ನಿನ್ನನ್ನು ಇದು ಮಾಡಿ ಟೀಚಿಂಗ್ ಕಲಿಸಿದ್ದು ನಿನ್ಗೆ ರಾಜಕೀಯ ಹೋಗ್ಲಿಕ್ಕೆ ಅಲ್ಲ, ತೆಗಿಬೇಕು ಅಂತ ಹೇಳಿದ್ರು. ನಾನು ಮತ್ತೆ ನೆಕ್ಸ್ಟ್ ವಿನ್ ಆಗಿ ಹೋದ ನಂತರ ನಾನು ಪ್ರಾಮಿಸ್ ಮಾಡಿದ್ದೆ, ಯಾವುದೇ ರೀತಿಯಂತ ಬ್ಲಾಕ್ ಮಾರ್ಕ್ ನಾನು ತರುವುದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿ ಬಂದದ್ದು ನಾನು. ಅದೇ ರೀತಿಯಲ್ಲಿ ನಡ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ಅದು ಸಣ್ಣ ಪುಟ್ಟ ಇರ್ತದಲ್ಲ, ಅವ್ರ ಜೊತೆ ಹೋದ್ಲು, ಈ ಗಾಡಿಲೇ ಹೋಗ್ತಾಳೆ, ಅದೇ ಗಾಡಿಲಿ ಬರ್ತಾಳೆ. ಐ ಆಮ್ ನಾಟ್ ಬಾದರ್ ಅಬೌಟ್ ದಟ್. ಬಿಕಾಸ್ ನಾನು ಏನು ಅಂತ ಯಾರಿಗೂ ಕೂಡ ಸರ್ಟಿಫಿಕೇಟ್ ಕೊಡುವಂತ ಅಗತ್ಯ ನನಗಿಲ್ಲ. ಬಿಕಾಸ್ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನನ್ನ ಹಸ್ಬೆಂಡ್ಗೆ ಯಾವಾಗ ಪ್ರಾಬ್ಲಮ್ ಬರುತ್ತೆ, ಸೊ ಅವಾಗ ನಾನು ಎಲ್ಲದನ್ನು ಸ್ಟಾಪ್ ಮಾಡ್ತೇನೆ. ಬಟ್ 3ನೇ ವ್ಯಕ್ತಿ ನಮ್ಮನ್ನ ಮೆಂಟಲಿ ಆಗಿ ಯಾವುದೇ ರೀತಿಯಿಂದ ನಾನು ಬಗ್ಗುದಿಲ್ಲ ಅಂತ ಹೇಳುವಾಗ, ಮೆಂಟಲಿ ನನ್ನ ಟಾರ್ಚರ್ ಮಾಡಿ ನಾನು ಮಾಡುವಂತ ಕೆಲಸಗಳಿಂದ ನಾನು ಹೊರಗೆ ಹೋಗ್ಬೇಕು ಅಂತ ಅನ್ಕೊಂಡು ಈ ತರ ಗೂಢಾಲೋಚನೆ ಮಾಡ್ತಾ ಇದ್ದಾರೆ. ಸೊ ದೇ ಕ್ಯಾನ್ ಡೂ, ಮಾಡ್ಲಿ. ಬಟ್ ನನ್ನ ಒಳಗಡೆ ಒಂದು ಆತ್ಮಛಲ ಇದೆ. ನಾನು ಏನು ಅಂತ ಹೇಳಿ ನನಗೆ ಗೊತ್ತಿದೆ. ಸೊ ಇನ್ನು ಎಷ್ಟು ಹೇಳ್ತೀರಿ ಒಂದು ಹೆಣ್ಣು ಮಗಳನ್ನು, ಇನ್ನು ಎಷ್ಟು ಕೂಡ ನೀವು ಇದೇ ರೀತಿ ಒಂದು ಮೆಂಟಲಿ ಟಾರ್ಚರ್ ಮಾಡಿ ಅವರ ಒಂದು ವ್ಯಕ್ತಿತ್ವಕ್ಕೆ ಕಳಂಕ ತರುವಂತ ಕೆಲಸ ಇನ್ನು ಎಷ್ಟು ಮಾಡ್ತೀರಿ? ಇನ್ನಾದ್ರೂ ನೀವು ಬಿಡ್ಬೇಕು, ಹೆಣ್ಣು ಮಕ್ಕಳ ಮೇಲೆ ಕಳಂಕ ತರೋದನ್ನ ನೀವು ಬಿಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಒಂದು ಹೆಣ್ಣು ಮಗಳು ಹೊರಗಡೆ ಬರ್ತಾಳೆ ಅಂತ ಹೇಳಿದ್ರೆ ಏನೋ ಒಂದು ಛಲ ಇಟ್ಕೊಂಡು ಬರುವಂತದ್ದು. ಎಲ್ಲ ಹೆಣ್ಣು ಮಕ್ಕಳು ಅಥವಾ ಎಲ್ಲ ಹೆಂಗಸರು ಒಂದೇ ರೀತಿ ಇರ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಂಥದ್ದು ನಿಮ್ಮದು ದೊಡ್ಡ ತಪ್ಪು. ಒಂದು ಗಂಡು ಒಂದು ಹೆಣ್ಣು ಫ್ರೆಂಡ್ಶಿಪ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಫ್ರೆಂಡ್ಶಿಪ್ಗೆ ಸೀಮಿತವಾಗಿರುತ್ತೆ. ಯಾರೋ ಒಂದು ಮಾಡಿದ್ದಾರೆ ತಪ್ಪು ಅಂತ ಹೇಳಿ ಎಲ್ಲರನ್ನು ಅದೇ ತರ ಗೂಬೆ ಕುಡಿಸೋದು ತಪ್ಪಲ್ಲ. ಬಿಕಾಸ್ ನಾನೊಂದು ಕೋಎಡ್ ಎಜುಕೇಶನ್ ಕಲ್ತು ಬಂದವಳು, ಸಿಟಿಯಲ್ಲಿ ಕಲ್ತು ಬಂದವಳು, ನಮಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಅಂತ ಹೇಳುವಂತ ಡಿಫ್ರೆನ್ಸಿಯೇಷನ್ ನಮಗಿಲ್ಲ. ಸೊ ಅದನ್ನೇ ಇವಾಗ ಕೂಡ ಅದನ್ನ ಇಟ್ಕೊಂಡು ಗಾಸಿಪ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ನಾಟ್ ಲೀಸ್ಟ್ ಬಾದರ್ ಅಬೌಟ್ ದಟ್. ಖಂಡಿತವಾಗ್ಲೂ ನಾವು ನೋಡಿ ಏನಾದ್ರು ಒಂದು ಸಾಧನೆ ಮಾಡ್ತೇವೆ ಅಂತ ಹೇಳುವಾಗ ಆ ಒಂದು ಸಾಧನೆಯ ಪ್ರತಿ ಮಜಲುಗಳಲ್ಲಿ ಕೂಡ ಒಬ್ಬೊಬ್ರು ನಮ್ಮನ್ನ ಇದು ಮಾಡೋರು ಇರ್ತಾರೆ. ಅದು ನಿಮ್ದು ರಾಜಕೀಯವೇ ಇರಲಿ, ನಮ್ದು ಮಾಧ್ಯಮವೇ ಇರಲಿ, ಎಲ್ಲಾ ಕ್ಷೇತ್ರಗಳಲ್ಲೂ ಇರ್ತಾರೆ ಮ್ಯಾಮ್. ಯಾಕಂತೇಳಿ ನಾವಲ್ಲಿ ಕುಗ್ಗದೆ
ಯಾವುದು ನಮ್ಮ ಗುರಿ ಸಾಧಿಸೋವರೆಗೆ ನಾವು ಹಠವನ್ನು ಬಿಡದೆ ಮುಂದೆ ಹೋದರೆ ಖಂಡಿತ ಅದೊಂದು ಮಾತು ಇದೆ ಅಲ್ವಾ, ನೀವು ಕೇಳಿರ್ಬೋದು, ನಿಮ್ಗೆ ಹೇಳಬೇಕಂತ ಏನಿಲ್ಲ, ಅವಮಾನ ಅನುಮಾನ ಸನ್ಮಾನ ಅಂತ. ಎಲ್ಲಿ ನಾವು ಸೋಲ್ತೇವೋ, ಎಲ್ಲಿ ನಾವು ನಮ್ಮನ್ನು ಕಡೆಗಣಿಸ್ತಾರೋ ಅಲ್ಲೇ ನಾವು ಎದ್ದು ನಿಲ್ಲಬೇಕು, ಅಲ್ಲೇ ನಾವು ಎದ್ದು ತೋರಿಸ್ಬೇಕು ನಾವು ಏನು ಅಂತ ಹೇಳಿ. ಆದರೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆ ರೀತಿ ಅಂತಲ್ಲ, ಕೆಲವರು ಅನಿವಾರ್ಯವಾಗಿ ಕೆಲವೊಂದು ವಿಚಾರಗಳಲ್ಲಿ ಬಿದ್ದುಬಿಡ್ತಾರೆ. ಹಾಗಾಗಿ ನಮಗೂ ಕೂಡ ತುಂಬ ಹೆಮ್ಮೆ ಇದೆ, ಒಂದು ಹೆಣ್ಮಗಳಾಗಿದ್ದುಕೊಂಡು ಈ ಏಜಲ್ಲಿ ಅದು ಕೂಡ ಅಂದರೆ ನಾವೊಂದು ಆ ಒಂದು ಸ್ಪೋರ್ಟಿವ್ ಆಗಿದ್ದುಕೊಂಡು ಡೈನಾಮಿಕ್ ಲೇಡಿ ಆಗಿದ್ದುಕೊಂಡು ಈ ಒಂದು ರಾಜಕೀಯದಲ್ಲಿ ಧುಮುಕ್ತಾ ಇದ್ದೀರಲ್ಲ ಮೇಡಮ್, ಖಂಡಿತ ನಿಮಗೆ ಫ್ಯೂಚರ್ ಇದೆ. ಹಾಗೆ ಅದರ ಜೊತೆಗೆ ಮಕ್ಕಳು ಇಬ್ಬರು ಇದ್ದಾರೆ, ಅವರನ್ನು ಕೂಡ ನೋಡ್ಕೊಳ್ಬೇಕು. ಸೊ ಈಗ ಈ ಒಂದು ದಾರಿಯಲ್ಲಿ ನಿಮ್ಮ ಈ ಪಯಣದಲ್ಲಿ ಇನ್ನು ಬೇರೆ ಯಾರೆಲ್ಲ ಮೇಡಮ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು ಈ ಒಂದು ರಾಜಕೀಯದಲ್ಲಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಟೋಟಲ್ ಆಗಿ ನಿಮ್ಗೆ ಯಾರೆಲ್ಲ ಸಪೋರ್ಟಿವ್ ಆಗಿ ಇದ್ದಾರೆ? ನನಗೆ ಮನೇಲಿ ಹಸ್ಬೆಂಡ್ ಸಪೋರ್ಟ್ ಇದ್ದಾರೆ, ನನ್ನ ಮಗ ಕೂಡ. ಬಿಕಾಸ್ ಮಗಳು ನನಗೆ 6 ವರ್ಷದ ಮಗಳು ಇರೋದು. ಅವಳು ಬೆಳಿಗ್ಗೆ ಸ್ಕೂಲ್ ಹೋದ್ರೆ ಸಂಜೆ ಬರುವಾಗ ನಾನಿರೋದಿಲ್ಲ. ಬೆಳಿಗ್ಗೆ ನಾನೆಲ್ಲ ಮಾಡಿ ಕೊಡ್ತೇನೆ, ಬಟ್ ಸಂಜೆ ಬರುವಾಗ ನಾನಿರೋದಿಲ್ಲ. ಬಟ್ ಅವ್ನು ನನ್ನ ಮಗ ಅವಳಿಗೆ ಬೇಕಾದಂಥದ್ದೆಲ್ಲ ಮಾಡ್ಕೊಡ್ತಾನೆ. ಒಂದೊಂದ್ಸಲ ಕೆಲವು ಟೈಮಲ್ಲಿ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿರ್ತಾಳೆ, ಅದನ್ನು ಕೂಡ ಊಟ ಮಾಡಿಸಿ ಅವ್ನು ಮಲಗಿಸಿರ್ತಾನೆ. ಅವಳ ಮುಖ ಕೂಡ ನಾನು ಬೆಳಿಗ್ಗೆ ಒಮ್ಮೆ ನೋಡೋದು. ಅಂದ್ರೆ ಅಷ್ಟು ಒಂದು ಇದಾಗಿ, ಈಗ ನೆನ್ನೆ ಕೂಡ ಅವಳು ಹೇಳ್ತಿದ್ಲು, ಎಷ್ಟು ಮಮ್ಮಿ ಪಾರ್ಟಿಯವ್ರು ನಿಮಗೆ ಫೋನ್ ಮಾಡ್ತಾರೆ, ಮಮ್ಮಿ ಜೊತೆ ಮಾತಾಡೋಕೆ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಿದ್ಲು. ಆ ಒಂದು ಕಂಡೀಷನ್ ಇದು ಕೂಡ ನನ್ನ ಮಗ ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸಿದಾನೆ. ಅದೇ ರೀತಿ ರಾಜಕೀಯದಲ್ಲಿ ಅಂತ ಹೇಳಿದ್ರೆ ನನಗೆ ನನ್ನ ಫ್ರೆಂಡ್ ಸುನಿಲ್ PR ಅಂತ ಹೇಳಿ ತುಂಬಾ ನನಗೆ ಬ್ಯಾಕ್ ಸಪೋರ್ಟ್ ಹೇಳಕ್ಕಾಗೋದಿಲ್ಲ. ಬಿಕಾಸ್ ಯಾವ ರೀತಿ ಅಂತ ಹೇಳಿದ್ರೆ ನನಗೆ ಮಲಯಾಳಂ ಬರ್ತಾ ಇರಲಿಲ್ಲ, ಮಲಯಾಳಂ ಕಂಟೆಂಟ್ ಕೊಡುವುದಾಗಿರ್ಬೋದು ಅಥವಾ ಭಾಷಣ ಮಾಡ್ಲಿಕ್ಕಾಗಿರ್ಬೋದು. ನಾನು ಟೀಚರ್ ಇಂದ ಸಡನ್ ಆಗಿ ಪೊಲಿಟಿಕ್ಸ್ ಬರುವಾಗ ಪೊಲಿಟಿಕಲಿ ನನಗೆ ಅದರ ಬಗ್ಗೆ ಮಾಹಿತಿ ನನಗೆ ಸಿಗ್ತಾ ಇರಲಿಲ್ಲ. ಸೊ ಈ ಸುನಿಲ್ ಅಂತ ಹೇಳುವಂತ ವ್ಯಕ್ತಿ ನಮ್ಮ ಯುವ ಮೋರ್ಚಾದ ಜಿಲ್ಲಾ ಪ್ರೆಸಿಡೆಂಟ್ ಆಗಿದ್ರು ಕಾಸರಗೋಡು ಡಿಸ್ಟ್ರಿಕ್ಟ್ ನ. ಸೊ ಅವರು ಕೂಡ ಒಳ್ಳೆಯ ಒಂದು ಪೊಲಿಟಿಷಿಯನ್ ಆಗಿದ್ರು, ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಯಾವುದೋ ಒಂದು ಸಂದರ್ಭಗಳಿಂದ ಅವ್ರಿಗೆ ಇವಾಗ ಅಷ್ಟು ಒಂದು ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ನಿಲುವು ಸಿಗ್ಲಿಲ್ಲ. ಬಟ್ ಅವ್ರು ನನಗೆ ತುಂಬಾ ಸ್ಟ್ಯಾಂಡ್ ಆಗಿ ನಿಂತು ಭಾಷಣಕ್ಕೆ ಭಾಷಣ ಆಗಿರಬಹುದು, ಕಂಟೆಂಟ್ಗೆ ಕಂಟೆಂಟ್ ಆಗಿರಬಹುದು, ಯಾವ ರೀತಿ ರಾಜಕೀಯದಲ್ಲಿ ಇರಬೇಕು ಅಂತ ಹೇಳಿರ್ಬೋದು, ನಾನು ಎಷ್ಟೇ ತಡರಾತ್ರಿ ಆದ್ರೂ ಕೂಡ ನನ್ನ ಸೇಫ್ ಆಗಿ ಕರ್ಕೊಂಡೋಗಿ ಮನೆಯಲ್ಲಿ ಬಿಡುವಂತ ಕೆಲಸಗಳಾಗಿರ್ಬಹುದು, ಎಲ್ಲ ರೀತಿಯಲ್ಲೂ ನನಗೆ ತುಂಬಾ ಸಪೋರ್ಟಿವ್. ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ನಾನು MP ಕ್ಯಾಂಡಿಡೇಟ್ ಆದ್ಮೇಲಿಂದಾನು ಕೂಡ ನನಗೆ ಪಾಪ ಅವರ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಸುನಿಲ್ വളരെ നന്ദിയുണ്ട് കേട്ടോ. താങ്ക് യു സോ മച്ച്. ഈ എൻ്റെ പൊളിറ്റിക്കൽ ലൈഫിൽ എനിക്ക് സപ്പോർട്ടീവ് ആയിട്ട് നിന്നിട്ടുണ്ടായത് എൻ്റെ ഹസ്ബൻഡും അതേപോലെ എൻ്റെ ബെസ്റ്റ് ഫ്രണ്ട് ആയിട്ടുള്ള സുനിൽ PR ആണ്. സുനിൽ PR പറഞ്ഞെങ്കിൽ മുമ്പ് ഈ നമ്മളെ കാസർഗോഡ് ജില്ലയ യുവമോർച്ചൻ്റെ പ്രസിഡന്റ് ആയിട്ടുണ്ടായി. നല്ല ആക്റ്റീവായിട്ട് നല്ല ഉഷാറായിട്ട് വർക്ക് ആയിക്കൊണ്ടുണ്ടായ ഒരു ആളാണ് സുനിൽ PR. അതേപോലെ എനിക്കും പൊളിറ്റിക്സ് വന്ന ശേഷം എന്ത് ചെയ്യണം എങ്ങനെ ചെയ്യണം എന്ന് അറിയാത്ത ഒരു സ്ഥിതിയിലാണ് ഉണ്ടായത്. ഒരു നാഷണൽ എക്സിക്യൂട്ടീവ് മെമ്പർ ആയ ശേഷം വലിയ പോസ്റ്റ്. സോ അപ്പോൾ മലയാളം സംസാരിക്കാൻ അറിഞ്ഞുകൊണ്ടുണ്ടായിട്ടാ, പിന്നെ കണ്ടന്റ് എഴുതാൻ അറിഞ്ഞുകൊണ്ടുണ്ടായിട്ടാ, സോഷ്യൽ മീഡിയയിൽ എങ്ങനെ ഇടണം എന്ന് എനിക്ക് അറിഞ്ഞുകൊണ്ടുണ്ടായിട്ടാ, അതേപോലെ സ്പീച്ച് ചെയ്യാൻ വേണ്ടിയിട്ട് എനിക്ക് നാഷണൽ എക്സിക്യൂട്ടീവ് മെമ്പർ ആയ ശേഷം കുറേ സ്റ്റേജ് പ്രോഗ്രാം കിട്ടി. സോ ഈ എല്ലാ ഇതിൽ എനിക്ക് നന്നായിട്ട് ഒരു നല്ല രീതിയിൽ സപ്പോർട്ട് ചെയ്തിട്ടുള്ള ഒരാൾ പറഞ്ഞെങ്കിൽ സുനിൽ PR ആണ്. അപ്പോൾ സുനിൽ PR നിങ്ങൾക്ക് വളരെ താങ്ക് യു സോ മച്ച്. ഇങ്ങനെ നിങ്ങളെ സപ്പോർട്ട് ഉണ്ടാവട്ടെ എന്ന് ഞാൻ പ്രാർത്ഥിക്കുന്നു. അതേപോലെ ഇപ്പോഴും ഞാൻ MP ക്യാൻഡിഡേറ്റ് ആയ ശേഷം എനിക്ക് നല്ല രീതിയായിട്ട് സപ്പോർട്ട് ചെയ്യുന്നുണ്ട്. നിങ്ങളെ എല്ലാ കാര്യങ്ങളും മാറ്റി വെച്ചിട്ട് എനിക്ക് വേണ്ടിയിട്ട് സപ്പോർട്ട് ചെയ്യുന്നുണ്ട്. അപ്പോൾ താങ്ക് യു സോ മച്ച്. ಎಲ್ರಿಗೂ ಕೂಡ ತಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಾ. ಅದರ ಜೊತೆಗೆ ಇನ್ನೊಂದು ನಾನು ಕೇಳಬೇಕಿತ್ತು ಮೇಡಮ್, ಆಗ ಮರ್ತೋಯ್ತು ನನಗೆ. ಏನಂತ ಹೇಳಿದರೆ, ನಮ್ಮ ಭಾರತದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು, ಸೊ ಅವ್ರ ಜೊತೆ ಒಂದು ಫೋಟೋ ತೆಗೆದುಕೊಳ್ಳೋಕ್ಕೆ ನಾವು ತುಂಬ ಹರಸಾಹಸ ಪಡ್ತಾರೆ. ಸಾಮಾನ್ಯ ಕಾರ್ಯಕರ್ತರು, ಜನರು ಎಲ್ಲರೂ ಕೂಡ ಭಾರತದ ಪ್ರಧಾನಮಂತ್ರಿ ಅಂತ ನಾನು ಹೇಳ್ತಾ ಇದ್ದೀನಿ, ನಾನು ಪಕ್ಷದ ಇದು ಮಾಡಿ ಹೇಳ್ತಾ ಇಲ್ಲ. ಸೊ ನಾನೊಂದು ವಿಡಿಯೋ ನೋಡಿದೆ, ಸೊ ನೀವು ಅವ್ರ ಜೊತೆ ನಿಂತು ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರಿ. ಸೊ ಆ ಎಕ್ಸ್ಪೀರಿಯನ್ಸನ್ನು ಒಂದ್ಸಲ ಶೇರ್ ಮಾಡ್ಬೇಕು ಮ್ಯಾಮ್. ಅದು ತುಂಬಾ ಒಂದು ಮರೆಯಕ್ಕಾಗದಿರೋಂಥ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಕೂಡ ಎಲ್ಲರೂ ನಮ್ಮ ಜೊತೆ ಇದ್ದವರೆಲ್ಲ ಮೋದಿಜಿಯವರ ಹತ್ರ ನಮಸ್ಕಾರ ಇರುವಂತ ಫೋಟೋ ತಗೊಳ್ತಾ ಇದ್ರು, ಒಟ್ಟಿಗೆ ಇರುವಂತ ಫೋಟೋ ತಗೊಳ್ತಾ ಇದ್ರು. ನನಗೆ ಆಪರ್ಚುನಿಟಿನೇ ಸಿಕ್ಲಿಲ್ಲ. ಯಾವಾಗಲೂ ಥಿಂಕ್ ಮಾಡ್ತಿದ್ದೆ, ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ನೀವು ತುಂಬಾ ಅಂಜಿಕೆ ಇಟ್ಕೊಂಡು ಎದುರು ಬಂದ್ರಿ. ಅಂದ್ರೆ ನೀವು ಅಷ್ಟು ಒಂದು ಹೌದಾ ಇದು ನಾನು ಇಲ್ಲಿದ್ದೇನಾ, ನಾನು ಅವ್ರ ಜೊತೆ ನಿಂತ್ಕೊಂಡಿದ್ದೀನ, ಅದೇ ತರ ಇತ್ತು ನಿಮ್ ಫೀಲ್ ಮುಖದಲ್ಲಿ. ಸೊ ಆ ಕ್ಷಣವನ್ನು ಒಂದ್ಸಲ ನೆನಪು ಮಾಡಿ. ಅದು ತ್ರಿಶೂರ್ಗೆ ಬಂದಂತಹ ಸ್ತ್ರೀ ಶಕ್ತಿ ಸಂಗಮಕ್ಕೆ ಬಂದಿದ್ದವರು.
ಅವರು ತ್ರಿಶೂರ್ನಲ್ಲಿ ನಡೆದಂತ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನನಗೆ ಸ್ಟೇಜ್ ಇದೆ, ಅವ್ರ ಜೊತೆ ಸ್ಟೇಜ್ ನಲ್ಲಿ ನಾನು ಕುತ್ಕೊಳ್ತೀನಿ ಅಂತ ಹೇಳುವಂತ ವಿಷಯ ನನಗೆ ಗೊತ್ತಿರಲಿಲ್ಲ. ಸೊ ಅವತ್ತು ಹೋದಾಗ ಅವರು ಹೇಳ್ತಾರೆ ನನಗೆ ಇದು ನರೇಂದ್ರ ಮೋದಿ ಜೊತೆ ಸ್ಟೇಜ್ ಕುತ್ಕೊಳ್ಳಿಕ್ಕೆ ಉಂಟು ಅಂತ ಹೇಳ್ತಾರೆ. ಆಗ ಹೋಗಿ ನಾನು ಅದು ಟೆಸ್ಟ್ ಎಲ್ಲ ಮಾಡ್ಲಿಕ್ಕಿತ್ತು, ಕೋವಿಡ್ ಇದ್ದು. ಅದರ ಟೆಸ್ಟ್ ಎಲ್ಲ ಮಾಡ್ಕೊಂಡು ಬಂದೆ, ರಿಸಲ್ಟ್ ಕೂಡ ನೆಗೆಟಿವ್ ಅಂತ ಬಂತು. ಖುಷಿ ಆಯ್ತು. ಅಲ್ಲಿ ಸ್ಟೇಜ್ಗೆ ಬಂದ ನಂತರ ಮೋದಿಜಿಯವರ ಚೇರ್ ಇಲ್ಲಿ ಅಂದ್ರೆ ನಾನು ಅವರ ಬ್ಯಾಕ್ ಅಲ್ಲಿ ಅದು ನೋಡಿದ ಕೂಡಲೇ ನನಗೆ ಕಣ್ಣಲ್ಲಿ ನೀರು ಬಂತು ಸತ್ಯವಾಗ್ಲು. ಬಿಕಾಸ್ ನಾನು ಅನ್ಕೊಂಡೆ ಆನಂದ ಬಾಷ್ಪದಿಂದ ಅಂದ್ರೆ ಎಲ್ಲೋ ಸೈಡ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಅವರ ಬ್ಯಾಕ್ ಅಲ್ಲೇ ಇದ್ದಿದ್ದು ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಸರ್ ನರೇಂದ್ರ ಮೋದಿ ಸ್ಪೀಚ್ ಮಾಡುವಾಗ ಅವರನ್ನೇ ನಾನು ಈಗ ನೋಡ್ತಾ ಇದ್ದೆ. ನಮ್ಮನ್ನ ನೋಡೋದಿಲ್ಲ ಅದನ್ನ ಇರುತ್ತಲ್ಲ ನೋಡ್ಬೇಕು ಅಂತ ಹೇಳಿ. ಆಮೇಲೆ ಲಾಸ್ಟ್ ಗೆ ಮುಗಿಯುವಾಗ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ನಾನು ನಿಮ್ ಜೊತೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ತುಂಬಾ ಹಂಬಲಿಸ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ರಾಜ್ಯಾಧ್ಯಕ್ಷರು ಒಂದು ಫೋಟೋ ತೆಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಫೋಟೋ ತೆಗಿಸ್ಲಿಕ್ಕೆ ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೊಳ್ತಾರೆ. ಆ ಒಂದು ಸೈಡ್ ಅಲ್ಲಿ ಇದ್ದಿದ್ದೆಲ್ಲ ಬಿಸ್ನೆಸ್ ಮ್ಯಾನ್ಸ್, ಡಾಕ್ಟರ್ಸ್, ಪ್ರೊಫೆಷನಲ್ಸ್, ಇಂಡಸ್ಟ್ರಿಯಲಿಸ್ಟ್, ಹೀರೋಯಿನ್, ಮತ್ತೆ ಈ ಕಡೆ ನಮ್ಮ ಪಾರ್ಟಿಲಿ ಇದ್ದಂತಹ ಸೀನಿಯರ್ ಲೀಡರ್ಸ್, ಲೇಡೀಸ್ ಎಲ್ಲ ನಿಲ್ತ್ಕೊಳ್ತಾರೆ. ನಾನ್ ಮತ್ತೆ ಹಿಂದೆ ಆಗದೆ. ನಾನು ಹೀಗೆ ನೋಡ್ತಿದ್ದೆ, ಬಟ್ ಮುಂದೆ ನಿಲ್ತೀನಿ ಇಲ್ವೋ, ಎಲ್ಲಿ ಕರೀತಾರ ಇಲ್ವೋ. ಅವ್ರು ಹೇಳ್ತಾರೆ ಅಯ್ಯೇ, ನಾನು ಅದೇ ನೋಡ್ತಾ ಇದ್ದೆ, ಈ ತರ ಮಾಡಿದ್ರು. ನೀವು ತುಂಬಾ ಅಂಜಿಕೆ ಇಟ್ಕೊಂಡು ಮೆಲ್ಲ ಬರ್ತಾ ಇದ್ದೆ. ನಾನು ಗುವೆಯಿಂದ ಹೊರಗೆ ಬಂದಾಗ ನಾನು ಬಂದು ನಿಂತೆ. ಅವ್ವ, ಅದು ತುಂಬಾ ಒಂದು ಈಗ್ಲೂ ಕೂಡ ನೋಡಿ ನನ್ ಇದೆಲ್ಲ ಈಗ ಆಗ್ತಾ ಇದೆ. ಅಷ್ಟು ಒಂದು ಖುಷಿ. ಮತ್ತೆ ಒಂದ್ 2 ನಿಮಿಷ ಮಾತಾಡೋಂತ ಸಮಯ ಸಿಕ್ತು ನನಗೆ. ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಆ ಒಂದು ಮೂಮೆಂಟ್ ಇವತ್ತು ನಿಮ್ಗೆ ಎಲ್ಲಾದ್ರೂ ಹೆಲ್ಪ್ ಆಯ್ತಾ? ಅವತ್ತಿಂದ ನನ್ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ನನಗೆ. ಆ ಎನರ್ಜಿಯಿಂದ ನಾನು ಫುಲ್ ಖುಷಿ ಆದೆ. ಅವತ್ತು ರಾತ್ರಿ ನನಗೆ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗ್ಲಿಲ್ಲ. ಓಕೆ, ಬೇರೆ ಯಾರಾದ್ರೂ ಆಗಿದ್ರೆ ನೀವು ಥಿಂಕ್ ಮಾಡಿ, 12 ಗಂಟೆ ರಾತ್ರಿಗೆ ತ್ರಿಶೂರ್ನಲ್ಲಿ ನನಗೆ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಬಟ್ ನನ್ಗೆ ಯಾವ್ದೇ ರೀತಿ ಭಯ ಆಗ್ಲಿಲ್ಲ. ಬ್ಯಾಗ್ ತಗೊಂಡೆ, ಟ್ರೈನ್ ಬಂತು, ಟಿಟಿ ಹತ್ರ ಮಾತಾಡಿದೆ, ಸೀಟ್ ಇಲ್ಲ ಅಂತ ಹೇಳಿದ್ರು. ಓಕೆ, ನಾನು ಇಲ್ಲೇ ಫುಟ್ಬಾಲ್ ಅಲ್ಲೇ ಕುತ್ಕೊಳ್ತೀನಿ, ಬ್ಯಾಗ್ ಅಲ್ಲಿ ಹಾಕಿ ನಾನು ಅಲ್ಲಿ ಕುತ್ಕೊಂಡೆ. ಅಂದ್ರೆ ಅಷ್ಟೊಂದು ಪವರ್ ನನಗೆ, ಪಾಸಿಟಿವ್ ಪವರ್ ಸಿಕ್ತು ನನಗೆ. ಆಮೇಲೆ ಸ್ವಲ್ಪ ತಾಗ್ಬೇಕಾದ್ರೆ ನೋಡುವಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ಅವ್ನು ಹೇಳ್ದ, ನೀನ್ ಕುತ್ಕೋ, ನಾನ್ ನಿಂತ್ಕೊಳ್ತೀನಿ ಅಂತ ಹೇಳ್ದ. ಆಮೇಲೆ ಸೀಟ್ ನ ಶೇರ್ ಮಾಡ್ಕೊಂಡು ಬಂದ್ವಿ ನಾವು. ಅಂತ ಒಂದು ಸನ್ನಿವೇಶ ನಮ್ ಮರೀಲಿಕ್ಕೆ ಸಾಧ್ಯ ಇಲ್ಲ ನನಗೆ. ತುಂಬಾ ತುಂಬಾ ಒಂದು ಅವತ್ತಿನಿಂದ ಇವತ್ತು ಈ ಕ್ಷಣಕ್ಕೂ ಮೋದಿಜಿನ ನೋಡಿದ್ನಲ್ಲ, ಧನ್ಯೋಸ್ಮಿ ಅಂತ ಅನಿಸ್ತಾ ಇದೆ. ಇನ್ನು ಖಂಡಿತ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬೋದು ಮೇ ಬಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮ್ಮಲ್ಲಿ ಈಗ ಆ ಕ್ಷೇತ್ರದಲ್ಲಿ ತಾವು ನಿಂತಿದ್ದೀರಾ. ತುಂಬಾ ದೊಡ್ಡ ಒಂದು ಸವಾಲದು. ಆ ಕ್ಷೇತ್ರದಲ್ಲಿ BJP ಗೆಲುವು ಸಾಧಿಸೋದಾಗಿರ್ಬೋದು, ಅಥವಾ ಆ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸೋದು ಇರ್ಬೋದು, ತುಂಬ ದೊಡ್ಡ ಸವಾಲು. ಅದು ಸಣ್ಣ ವಿಚಾರ ಅಲ್ಲ. ಆದರೆ ಅದು ನಿಮ್ಮಿಂದ ಸಾಧ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿರಬೇಕು ಮೇ ಬಿ ಹೈಕಮಾಂಡ್ಗೆ. ಯಾಕಂತೇಳಿ ನೀವು ಒಂದ್ಸಲ ಅಲ್ಲಿ ಗೆದ್ದವರು, ನಮ್ಮ ಕಮಲವನ್ನು ಅಲ್ಲಿ ಅರಳಿಸಿದವರು. ಸೊ ಹಾಗಾಗಿ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿರಬೇಕು. ಆದ ಕಾರಣ ಈ ಸಲ ನೀವು ಗೆಲುವಿನ ನಗೆ ಬೀರುವಂಥ ಚಾನ್ಸಸ್ ತುಂಬ ಇದೆ. ಅದೊಂದು ಹಿಸ್ಟ್ರಿ ಆಗುತ್ತೆ. ಸೊ ಯಾಕಂತೇಳಿದ್ರೆ ಇಲ್ಲಿ ತನಕ ಆ ಕ್ಷೇತ್ರದಲ್ಲಿ ಯಾರೂ ಕೂಡ ಗೆಲುವನ್ನು ಸಾಧಿಸಿದಂತಹ ಒಂದು ಚರಿತ್ರೆನೇ ಇಲ್ಲ. ಸೊ ಇತಿಹಾಸದ ಪುಟದಲ್ಲಿ ಪ್ರಥಮ ಬಾರಿಗೆ ಒಂದು ಮಹಿಳೆ ನಿಂತು ಗೆದ್ದಿದ್ದಾರೆ ಅನ್ನುವಂಥ ವಿಚಾರ ಬರುವಂಥದ್ದು. ಕೊನೆಯದಾಗಿ ಮೇಡಮ್, ಒಂದು ಮಾತು ನಿಮ್ಮಲ್ಲಿ ಕೇಳಬೇಕು. ನೀವು ಇಷ್ಟು ವರ್ಷಗಳ ನಿಮ್ಮ ಸುದೀರ್ಘ ಪಯಣದಲ್ಲಿ ನಿಮಗೆ ತುಂಬ ಬೇಜಾರಾದ ಸಂಗತಿ, ತುಂಬ ನಿಮಗೆ ಹರ್ಟ್ ಆದಂಥ ಒಂದು ವಿಷಯ ಆ್ಯಂಡ್ ತುಂಬ ಖುಷಿಯಾದ ವಿಷಯ ಅಂತ ಇದ್ದೆ, ಏನನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ತುಂಬ ನೋವಾಗಿರುವಂಥದ್ದು ಒಂದು, ನಿಮಗೆ ಹಾರ್ಟಿಗೆ ತುಂಬ ಪೇನ್ ಆಗಿರುವಂಥದ್ದು, ಹೀಗಾಯ್ತಲ್ವಾ, ಈ ಥರ ಆಯ್ತಲ್ವಾ ಅನ್ನುವಂಥದ್ದು ಒಂದು. ಇನ್ನೊಂದು ತುಂಬ ಖುಷಿ ಆಗಿರುವಂಥದ್ದು, ಮೇ ಬಿ ನರೇಂದ್ರ ಮೋದಿಜಿಯವರು ಸಿಕ್ಕಿರುವಂಥ ಕ್ಷಣ ಆಗಿರ್ಬೋದು ನನ್ನ ಯೋಚನೆ. ಯಾವುದನ್ನು ಬೇಸರ ಅಂತ ಹೇಳಿದ್ರೆ, ನಾನು ಯಾವುದೇ ಒಂದು ವಿಷಯದ ಕೂಡ ಅಷ್ಟೊಂದು ಟೆನ್ಷನ್ ತಗೊಳ್ಳೋದಿಲ್ಲ. ನನ್ನ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ, ಈ ರಾಜ್ಯಕ್ಕೆ ಬರೋಕ್ಕಿಂತ ಮುಂಚೆ ಆಗಿರ್ಬೋದು, ಅಥವಾ ಈ ಒಂದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಪೋಸ್ಟ್ ಸಿಗೋಕ್ಕಿಂತ ಮುಂಚೆ ಆಗಿರ್ಬೋದು, ನಾನು ಯಾವುದೇ ವಿಷಯದಲ್ಲಿ ಕೂಡ ನಾನು ತುಂಬಾ ಡೀಪ್ ಆಗಿ ತಗೊಳ್ಳೋದಿಲ್ಲ. ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರೂ ಕೂಡ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ತುಂಬಾ ಕೇಳಿದ್ದೇನೆ, ತುಂಬಾ ಕಷ್ಟಪಟ್ಟಿದ್ದೇನೆ. ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಊರು ಸೆಟ್ಲ್ ಆಗುವಂಥದ್ದು ಅಂತ ಹೇಳಿದ್ರೆ, ಅಲ್ಲಿ ನಾವು ಭಾಷೆ ಬೇರೆ, ಇಲ್ಲಿ ಭಾಷೆ ಬೇರೆ, ಅಲ್ಲಿ ವಾತಾವರಣ ಬೇರೆ, ಇಲ್ಲಿಯ ವಾತಾವರಣ ಬೇರೆ, ಅಲ್ಲಿನ ಫುಡ್ ಸ್ಟೈಲ್ ಬೇರೆ, ಇಲ್ಲಿಯ ಫುಡ್ ಸ್ಟೈಲ್ ಬೇರೆ, ಅಲ್ಲಿನ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ, ಇಲ್ಲಿನ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ. ಫುಲ್ ಕಂಪ್ಲೀಟ್ ಆಗಿ ನಾನು ನನ್ನನ್ನ ಬದಲಾಯಿಸಿಕೊಂಡೆ. ನಾನು ಈ ಊರಿಗೆ ತಕ್ಕಾಗೆ ನಾನು ಬದಲಾಯಿಸಿಕೊಂಡೆ. ಅದೇ ರೀತಿ ಆವಾಗ್ಲೂ ಕೂಡ ನಂಗೆ ಬೇಸರ ಅಂತ ಅನಿಸ್ಲಿಲ್ಲ. ಬಿಕಾಸ್ ಇದು ನಮ್ಮ ಒಂದು ಜೀವನ, ನಾವು ಕಾಲಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ಬೇಕು. ಪೊಲಿಟಿಕ್ಸ್ ಬಂದಾಗ ಮತ್ತೆ ನನ್ನ ವೇಷಭೂಷಣಗಳು ಚೇಂಜ್ ಆಯಿತು. ಮಾಡ್ರನ್ ಇಂದ ನಾನು ಫುಲ್ ಟಿಪಿಕಲ್ ಲೇಡಿ ಆದೆ ನಾನು. ಆದ್ರೆ ನನ್ಗೆ ಒಂದೇ ಒಂದು ಬೇಜಾರು ಅಂತ ಹೇಳಿದ್ರೆ, ನಮ್ ಜೊತೆನೆ ಇದ್ಕೊಂಡು, ನಮ್ಮೊಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡು, ನನ್ನ ಹಿಂದೆ ಮಾತಾಡ್ತಾರಲ್ಲ,
ಸೊ ಅದು ತುಂಬಾ ಫೀಲ್ ನನಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಒಂದು ಲೇಡಿ ಹೊರಗಡೆ ಬಂದು ಕೆಲಸ ಮಾಡುವುದು ಅಂತ ಹೇಳಿದ್ರೆ ನಮ್ಮ ಮನೇಲಿ ನಂಬಿಕೆ ಉಳಿಸ್ಕೊಂಡು ನಮ್ಮ ಜೊತೆ ಇರೋರ ನಂಬಿಕೆನ ಪಡ್ಕೊಂಡು ನಾವು ಬರುವಂಥದ್ದು. ನಮ್ಮಲ್ಲಿ ನಂಬಿಕೆ ಉಂಟು ಅಂತ ಹೇಳಿ ನಂಬಿಕಸ್ಥರಾಗಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮ ಹಿಂದೆ ಮಾತಾಡ್ತಾರಲ್ಲ, ಆ ಮಾತಾಡಿದಂಥ ಸನ್ನಿವೇಶ ನನಗೆ ಈಗಲೂ ಕೂಡ ನನಗೆ ತುಂಬಾ ಹರ್ಟ್ ಮಾಡುವಂಥ ಸನ್ನಿವೇಶ. ಅದು ಒಂದು ನನಗೆ ತುಂಬಾ ಬೇಸರ ತಂದಂಥ ವಿಷಯ. ಹ್ಯಾಪಿ ಅಂತ ಹೇಳಿದ್ರೆ ನನಗೆ ನನ್ನ 2 ಮಕ್ಕಳ ಫಸ್ಟ್ ಮುಖ ನೋಡುವಾಗ ಹ್ಯಾಪಿ. ನಂತರ ಅದೇ ಪೊಲಿಟಿಕ್ಸ್ ಬಂದ ನಂತರ ಹ್ಯಾಪಿ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವ್ರ ಪಕ್ಕ ನಿಂತದ್ದು ಒಂದು ತುಂಬಾ ಹ್ಯಾಪಿ ಮೂಮೆಂಟ್ ನನಗೆ. ಓಕೆ ಮೇಡಮ್, ತುಂಬ ನಿಮ್ಮ ಸುದೀರ್ಘವಾದ ಈ ಒಂದು ಚರ್ಚೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಮುಂದಿಟ್ರಿ. ನಿಮ್ಮ ಸಂಸಾರದ ಗುಟ್ಟಾಗಿರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಾಗೆ ನೀವು ಕಲ್ತಂತಹ ಶಾಲೆ ಅದರ ಜೊತೆಗೆ ರಾಜಕೀಯದ ಚಿತ್ರಣ ಎಲ್ಲವನ್ನ ಹೇಳಿದ್ರಿ. ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ಪೊಲಿಟಿಕಲ್ ಫೀಲ್ಡಲ್ಲಿ ನನಗೆ ತುಂಬ ಈತ್ ಮುಟ್ಟಲ್ 19 ಎನ್ನೊಟ್ಟಿಗೆ ಇತ್ತಿನ ಪಂಡ ಎನ್ನ ಹಸ್ಬೆಂಡ್ ಪಂಡ ಆರ್ನ ಒಂಜಿ ಸಹಕಾರ ಇಜ್ಜಂದೆ ಯಾನು ಈಡೆ ಮುಟ್ಟ ಬರೆಯರೆ ಸಾಧ್ಯನೇ ಇಜ್ಜಿ. ಬಿಕಾಸ್ ಕಂಡನಿನ ಸಪೋರ್ಟ್ ಮಸ್ತ್ ಇಂಪಾರ್ಟೆಂಟ್ ಅಂಚ ಇರೆಗ ಮಸ್ತ್ ಥ್ಯಾಂಕ್ ಯು ಯಾನ್ ಏತು ಥ್ಯಾಂಕ್ ಯು ಪಂಡಲ್ಲ ಯಾರುಜ್ಜಿ. ಬಿಕಾಸ್ ಎನ್ನ ಮಸ್ತ್ ಫ್ರೀಡಮ್ ಅದು ಬಿಡ್ದು ಈ ದಾದ ಈ ಮನ್ಪು ಪಂಡದ್ದು ಎನ್ನ ಈಡೆ ಮುಟ್ಟಲ್ಲ ಬಿಡ್ತಾರ. ಐಕ್ ಇರೆಗ ಮಸ್ತ್ ಥ್ಯಾಂಕ್ ಯು. ದುಂಬುಗ್ಲ ಇಂಚಿನೇ ಸಪೋರ್ಟ್ ಮಲ್ಪ್ಲೆ ಅವ್ ಸಪೋರ್ಟ್ ಉಪ್ಪುಂಡು ಪಂಡದು ನನ್ನಲ್ಲ ದುಂಬುಗು ಇಂಚಿನೇ ಸಪೋರ್ಟ್ ಇರ್ನ ಉಪ್ಪುಂಡು ಪಂಡದು ಯಾನು ನಂಬದೆ ಅವು ಅವೆಲ್ಲ ಯಾನು ಒರಿಪಾವೆ ಪನ್ಪನ ಒಂಜಿ ವಿಶ್ವಾಸಡು ಯಾನು ಪೋವಂದಲ್ಲೇ ಎನ್ನೊಟ್ಟಿಗೆ ಪಲ ಇರುಪ್ಲೆ. ಥ್ಯಾಂಕ್ ಯು ಮೇಡಮ್. ಎಷ್ಟೊತ್ತು ಆ ದೂರದ ಕಾಸರಗೋಡಿಂದ ಈ ಮಂಗಳೂರಿಗೆ ಬಂದು ನಮ್ಮ ಜೊತೆ ಸೇರಿಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಇದಕ್ಕೆ ಮಸ್ತ್ ಥ್ಯಾಂಕ್ಸ್. ದೇವರೆಡ್ಡೆ ಮಲ್ಪಡಿರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ಲೋಕಸಮರದಲ್ಲಿ ನಮ್ಮ ಕಾಸರಗೋಡು ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂತಹ BJP ಅಭ್ಯರ್ಥಿ ಆಗಿರ್ತಕ್ಕಂತಹ ಅಶ್ವಿನಿ ML ಅವರು ತಮ್ಮ ಸುದೀರ್ಘವಾದ ಪಯಣದ ಒಂದಷ್ಟು ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ನಡೆದು ಬಂದ ಹಾದಿ, ಅವರು ಬೆಳೆದ ಊರು, ಅವರು ಬಂದಿರುವಂತಹ ಜಾಗ, ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ರೀತಿ ಪರಿ ಇವೆಲ್ಲವನ್ನ ಕೂಡ ಸ್ಪಷ್ಟವಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಹೆಣ್ಣುಮಗಳು ಹೊರಗಡೆ ಬಂದು ದುಡಿಬೇಕು ಅಂತ ಹೇಳಿದರೆ, ಅದರಲ್ಲೂ ಕೂಡ ಈ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಬೇಕು ಅಂತ ಹೇಳಿದ್ರು ಮಹಿಳೆಯರು ಮೊದಲಿಗೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಎಲ್ಲದಕ್ಕೂ ತಯಾರಾಗಿ ಬರಲೇಬೇಕು. ಹಾಗಾದರೆ ಮಾತ್ರ ಅವಳು ಏನಾದರೂ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅಂತಹ ಸಾಧಕರ ಪಟ್ಟಿಯಲ್ಲಿ ಸೇರುವಂಥವರು ನಮ್ಮ ಅಶ್ವಿನಿ ಅವರು. ಸೊ ಹಾಗಾಗಿ ಈ ಬಾರಿ ದೊಡ್ಡ ಒಂದು ಸವಾಲನ್ನು ಮುಂದಿಟ್ಕೊಂಡು ಇವತ್ತು ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಆದ ಕಾರಣ ಅವರು ತುಂಬ ಆಸೆಯನ್ನು ಇಟ್ಕೊಂಡಿದ್ದಾರೆ, ಕಾಸರಗೋಡನ್ನು ಬದಲಾವಣೆ ಮಾಡಬೇಕು, ಅದು ನನಗೆ ಒಂದು ಅವಕಾಶ ಸಿಕ್ಕಿದರೆ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು. ಸೊ ಏನೇ ಆಗಲಿ ಇವರ ಈ ಒಂದು ಪಕ್ಷದ ಬಿರುಸಿನ ಪ್ರಚಾರ ಇರ್ಬೋದು ಅಥವಾ ಪಕ್ಷದ ನಾಯಕರು ಹೇಳಿಕೊಟ್ಟಂತಹ ಒಂದು ರೀತಿ ನೀತಿಗಳಿರ್ಬೋದು, ಅದರ ವಿಚಾರ ಇರ್ಬೋದು, ಎಲ್ಲವನ್ನ ಮುಂದಿಟ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಅವರು ಈಗ ಇನ್ನೇನು ಎಲೆಕ್ಷನ್ ಬರಲಿಕ್ಕೆ ಏಪ್ರಿಲ್ 26ಕ್ಕೆ ಅದು ಕೂಡ ಆಗಿದೆ. ಸೊ ಆ ಏಪ್ರಿಲ್ 26ನೇ ತಾರೀಕಿಗೆ ಯಾರು ಎಲ್ಲಿ ಏನು ಅನ್ನುವಂಥದ್ದು ತಿಳಿಯೋದಕ್ಕಿದೆ. ಅಲ್ಲಿ ತನಕ ಎಲ್ಲರ ಮನಸ್ಸನ್ನು ಓಲೈಸುವಂಥ ಕೆಲಸ ಅಷ್ಟೇ ಆಗಬೇಕಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನೋಡಿದಂಥ ಎಲ್ಲ ವೀಕ್ಷಕರಿಗೆ ವಂದನೆಗಳನ್ನು ಹೇಳ್ತಾ ಇರಿ. ನೋಡ್ತಾ ಇರಿ ಅಭಿಮತ TV, ಇದು ಜನಮನದ ನಾಡಿಮಿಡಿತ.